ಸೇವಾ. ಓ ರಾಜು ಸರ್ ಕಂಟಿನ್ಯೂ ಮಾಡು, ಕಂಟಿನ್ಯೂ ಮಾಡು. ಕಂಟಿನ್ಯೂ ಮಾಡ್ರಿ, ಮುಂದಿನ ಅಭಿವ್ಯಕ್ತಿ ಕಂಟಿನ್ಯೂ ಮಾಡ್ರಿ. ಕನ್ನಡ ಕಂಠಪಾಠ ಹೈಸ್ಕೂಲ್ ವಿದ್ಯಾರ್ಥಿಗಳು ಕನ್ನಡ ಕಂಠಪಾಠ ಭೂಮಿಕಾ ಚಂದ್ಕೋಟೆ ಆರ್ಎಂಎಸ್ ಶಾಲೆ ನಿರ್ಮಲಾಲಯ ಅನನ್ಯ ಅಮರ್ಜಿ ಜಿಎಇಎಸ್ ಸಮೃದ್ಧಿ ಕಬ್ಬೂರ್ ಭೀಮರಾವ್ ಸದಾನಂದ್ ಬಿರಾದರ್ ಕೆಆರ್ಸಿಆರ್ಎಸ್ ಸೃಷ್ಟಿ ಹದಗಲ್ ಎಂಪಿಎಸ್ ಭಾಗ್ಯಶ್ರೀ ಕೊಡಗಳಿ ಬಸವೇಶ್ವರ ಗಣೇಶ್ ಹೊರತೂರ್ ಇವರೆಲ್ಲರೂ ಕೂಡ ರೂಮ್ ನಂಬರ್ 5ರಲ್ಲಿ ಇರಬೇಕು. ಕಂಠಪಾಠ ಕನ್ನಡ ರೂಮ್ ನಂಬರ್ 5 ಮೇಲೆ ಬೇಗನೆ ಎಲ್ಲ ವಿದ್ಯಾರ್ಥಿಗಳು ಇರಬೇಕು. ಈಗ ಮಿಮಿಕ್ರಿ 8ರಿಂದ 12ನೇ ತರಗತಿ ಮಿಮಿಕ್ರಿ ಆರ್ಎಂಎಸ್ ಶಾಲೆಯ ಭಾಗ್ಯಶ್ರೀ ತಳವಾರ್, ಜಿಎಲ್ಇಎಸ್ ಶಾಲೆಯ ಚಂದ್ರಕಾಂತ್ ಪೂಜಾರಿ, ಭೀಮರಾವ್ ಶಾಲೆಯ ಹನುಮಂತ್ ಪೂಜಾರಿ, ಕೆಆರ್ಸಿಆರ್ ಶಾಲೆಯ ಸೇವಂತಿ ಸಿಂಧೆ, ಎಂಪಿಎಸ್ ಶಾಲೆಯ ರಫೀಕ್ ಬೇಪರ್ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ವೇದಿಕೆ ಮುಂಭಾಗದಲ್ಲಿ ಮಿಮಿಕ್ರಿ 8ರಿಂದ 12ನೇ ತರಗತಿ. ಕಂಟಿನ್ಯೂ ಮೇಂಟೈನ್ ಮಾಡಿ. ಮಿಮಿಕ್ರಿ ಹೆಚ್ಚಿಗೆ ಹೇಳತಕ್ಕಂತೇನಿದೆ. ಅಡಿಗೆಯ ಮನೆಯಲ್ಲಿ ತೊಡಗಪಡದ ಆಶೀರ್ವಾದಗಳಿಂದ ಗಾದವನ್ನು ಹುಡುಕೇಳಿ ಎಲ್ಲ ಒಡಗಿಚ್ಚು ತಕ್ಕರೆ ಹೇಳುವುದು ಮಾಡಲೇನು. ಕಾಡುವ ವಿಧಿಗೆ ಬೈದಾಡಿದರೆ ಬರುವುದನ್ನು ಸೈನಿಕ ಪುಲ್ಲು ಲೋಚನೆ ನಿನ್ನ ಕಲ್ಲದೆ ಮುಖಾದ ಲೋಕರುವ ನೋಡಿ ದೂರದಿಂದಲೇ ನಮ್ಮನ್ನು ಬರುಗುವೆ. ಮರಿಕೋಗಿದೆ ವಿರಾಟದ ಮನೆಯಲ್ಲಿ ನಡೆಯುವುದನ್ನು ಯಾರು ಸರಿ. ಮತ್ತೆ ಮಹಾಮಿನಿ ಮಾತನ್ನು ಕೊಟ್ಟು ತಪ್ಪಿ ನಡೆಯುವುದು ಎನ್ನಿಂದಾಗದು. ಭೂಮಿ ನೇರಕ್ಕೆ ಆಕಾಶಕ್ಕೆ ಆಗುವಂತೆ ಸುಂದರಿ ರಕ್ತವಚನ ಎಂದಿಗೂ ತಪ್ಪುವುದಲ್ಲ. ಈ ಹಿಂದೀಗ ಹೋಗು, ಕೈ ಎತ್ತಿ ಹೇಳಿದೆ. ದುಷ್ಟಾಲೋಚನೆಯ ಭ್ರಷ್ಟ ಕೀಚ ಕಾಷ್ಟರ ಸುಟ್ಟು ತಪ್ಪಾದಲವರು ಆ ರಕ್ಕಸರೆಯಲ್ಲಿ ಗುಂಡಿಗೆ ಹರಿದು ಹಸಿರಕ್ತ ಮುದ್ದು ದುಡ್ಡುಳಕರಿಂದ ಹಣಿಯಲ್ಲಿಟ್ಟರೆ ಛತ್ರಿಯ ಛತ್ತ ಮತ್ತೆ ಭಯಂಕರ ಭೈಮರನ್ನು ಕರಿ. ಶಬ್ದಾಶ್ರಮಣಿ ದಿಗ್ಗರ ಹೋಗುವ ಕೂಡಲಿಗೆ ಸತ್ತವಾಗಿ ವಚನ ಕೊಡು. ಹಾಗೆ ಓ ಸರಿ ಕಂಟಿನ್ಯೂಟಿ ಇಡು ಅಂತ ಹೇಳ್ರಿ. ವೇದಿಕೆ ಲೈವ್ ಅದ. ಓ ಸರಿ ಅವ ಹೆಸರೇನ್ರಿ? ಹಾಂ ಸರ ಕಂಟಿನ್ಯೂ ಮಿಮಿಕ್ರಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗವಾಗಿರಬೇಕು.
ಮಿಮಿಕ್ರಿ ಆರಂಭಿಸಿ ಅಲ್ಲಿ ಭಾಗ್ಯಶ್ರೀ ಪವಾರ್ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಚಂದ್ರಕಾಂತ್ ಪೂಜಾರಿ ಬರ್ಬಾ ನನ್ನ ಹೆಸರು ಚಂದ್ರಕಾಂತ್ ಪೂಜಾರಿ. ನಾನು 9ನೇ ತರಗತಿ ವಿದ್ಯಾರ್ಥಿ, ಗ್ರಾಮೀಣ ಅಭಿವೃದ್ಧಿ ಪ್ರೌಢಶಾಲೆಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಒಂದಿಷ್ಟು ಪ್ರಾಣಿಗಳ ಧ್ವನಿಯನ್ನು ಮಾಡುತ್ತೇನೆ. ಮೊದಲಿಗೆ ನಾಯಿಯ ಧ್ವನಿಯನ್ನು ಮಾಡುತ್ತೇನೆ. ನಾನು ಬೆಕ್ಕಿನ ಧ್ವನಿಯನ್ನು ಮಾಡುತ್ತೇನೆ. ನಾನು ಮೇಕೆಯ ಧ್ವನಿಯನ್ನು ಮಾಡುತ್ತೇನೆ. ನಾನು ಎಮ್ಮೆಯ ಧ್ವನಿಯನ್ನು ಮಾಡುತ್ತೇನೆ. ನಾನು ಹಂದಿಯ ಧ್ವನಿಯನ್ನು ಮಾಡುತ್ತೇನೆ. ನಾನು ಕುದುರೆಯ ಧ್ವನಿಯನ್ನು ಮಾಡುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಹನುಮಂತ್ ಪೂಜಾರಿ ಡಾಕ್ಟರ್ ಭೀಮರಾವ್ ಪೂಜಾರಿ ಹನುಮಂತ್ ಪೂಜಾರಿ ದೊಡ್ಡ ಕಂಠಪಾಠ ಇಂಗ್ಲಿಷ್ ಆರಮೇಶ್ವರ ಶಾಲೆಯ ನಿವೇದಿತಾ ದುರ್ಗಿ, ನಿರ್ಮಲಾಲಯ ಶಾಲೆಯ ನವಾಜಿಶ್ ಮುಲ್ಲಾ, ಗ್ರಾಮೀಣಾಭಿವೃದ್ಧಿಯ ಸೃಷ್ಟಿ ಸಾಲಕಿ, ಭೀಮರಾವ್ ಶಾಲೆಯ ಉಮರ್ ಫಾರೂಕ್ ಮಸ್ತದ್, ಕಿತ್ತೂರು ಶಾಲೆಯ ಕೀರ್ತಿ ಬೇನೂರ್, ಎಂಪಿಎಸ್ ಶಾಲೆಯ ಸತೀಕ್ ಗೌಂಡಿ, ಬಸವೇಶ್ವರ ಶಾಲೆಯ ಭವಾನಿ ಬಿರಾವ, ಇವರೆಲ್ಲರೂ ರೂಮ್ ನಂಬರ್ 1 ರಲ್ಲಿ ಬರಬೇಕು. ಕಂಠಪಾಠ ಇಂಗ್ಲಿಷ್ ರೂಮ್ ನಂಬರ್ 1. ನನ್ನ ಹೆಸರು ಹನುಮಂತ ಪೂಜಾರಿ. ನನ್ನ ಶಾಲೆ ಡಾಕ್ಟರ್ ಭೀಮರಾವ್ ಪ್ರೌಢಶಾಲೆ. ನಾನು ಈಗ ಬೆಕ್ಕಿನ ಧ್ವನಿಯನ್ನು ಮಾಡುತ್ತೇನೆ. ಈಗ ನಾನು ಎಮ್ಮೆಯ ಧ್ವನಿ ಮಾಡುತ್ತೇನೆ. ನಾನು ಈಗ ನಾಯಿ ಕುರುವಿನ ಧ್ವನಿಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು ಪೂಜಾರಿಗೆ. ಕಿತ್ತೂರು ಚೆನ್ನಮ್ಮ ನಾಟಿಕರ್ ಮಾಡೋದು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಸಿಂಧೆ ಕಿತ್ತೂರು ಚೆನ್ನಮ್ಮ ಬರುವ ನೀವು ನಾಟಿಕರ್ ಮ್ಯಾಮ್ My name is Sevanthi Sinde, 9th class. A school name is KRCR School, Viduthinalli. ಮೊದಲನೇದಾಗಿ ಅಜ್ಜಿಯ ಥರ ಏನ್ ಮಾಡತ್ತೀರಿ ಮಕ್ಕಳು ಎಲ್ಲರೂ ಇಲ್ಲಿಗೆ ಬಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಲ್ವಾ? ನಾನು ಈಗ ಮಿಮಿಕ್ರಿ ಮಾಡೋಕೆ ಬಂದಿದ್ದೀನಿ. ಎರಡನೇದಾಗಿ ಮೂರನೇದಾಗಿ ನಾಯಿ. ನಾಲ್ಕನೇದಾಗಿ ಬೆಕ್ಕು ಜಗಳ ಆಡುವುದು. ಮ್ಯಾವ್ 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 ಮ್ಯಾವ್. ಥ್ಯಾಂಕ್ ಯು.
MTS ರಾಫಿಕ್ ಬೇಕಾರೆ ರಾಫಿಕ್ ಇಲ್ಲ ನಿರ್ಮಲಾಳೆ ಭೀಮಾಶಂಕರ್ ನಡದಿ My name is Bhima Shankar Anadi. I am studying in class 8. My school name is Nirmalalaya. I am doing the voice of cat. I am doing the voice of dog. I will do the voice of dog. Thank you. ಥ್ಯಾಂಕ್ ಯು. ಹೇಗೆ ರಂಡಿ ಮುಗಿತು ಅದೇ ಈಗ ಕಂಠಪಾಠ ಹಿಂದಿ RMS ಶಾಲೆಯ ಯಶೋಧ ನಿರ್ಮಲಾಲಯ ಶಾಲೆಯ ಅಮೀನಾ ಪಟೇಲ್ ಗ್ರಾಮೀಣಾಭಿವೃದ್ಧಿಯ ಪ್ರತೀಕ್ಷಾ ಅಂಬೇರೆ ದೀನದಯಾಳ್ ಶಾಲೆಯ ಕಾವೇರಿ ಪ್ರಸನ್ನ ಕುಮಾರ್ ಶಾಲೆಯ ಸಾಯಿಸ್ತಾ ಚಿಕ್ಕರಸ್ತಿ MTS ಶಾಲೆಯ ಸವಿತಾ ಡಾವರ್ ಬಸವೇಶ್ವರ ಶಾಲೆಯ MR ಸುಂದರ್ ಇವರೆಲ್ಲರೂ ರೂಮ್ ನಂಬರ್ 1 ಬರಬೇಕು. ರೂಮ್ ನಂಬರ್ 1 ಇಲ್ಲಿ ಬರಬೇಕು ಎಲ್ರು ಬೇಗನೆ. ಆರಂಭಿಸಿ ಅನಿಲ್ ಭಾಗ್ಯಶ್ರೀ ತಲವಾರ್ ಪ್ರಸನ್ನ ಕುಮಾರ್ ನಂದಿ ಬಾ ಆಡಾಡು ಮತ್ತೆ ಆಡಾಗತ್ತೆ ನೋಡಿ ಬಾ ಅರೇ ಹೊರಗ ಹಲೋ, ನಾನೀಗ ಬೆಕ್ಕಿನ ಮರಿಯ ತರಕ ವಾಯ್ಸ್ ಮಾಡ್ತೇನೆ. ಈಗ ಬೆಕ್ಕಿನ ದೊಡ್ಡ ಬೆಕ್ಕು ಜಗಳಾಡಲ್ಲ. ಗಂಡಬೇಕಾಗ್ತದ ಈಗ ತರಬೇಕಾಗ್ತ ಎರಡು ಚಕ್ಕಂತ ಈಗ ನಾಯಿ ಮರಿ ನಾಯಿ ಕಾಲಿ ಬೆಳಗಾವಿ ಕಾಗಿ ಕುಡಿ ಧನ್ಯವಾದಗಳು. ಧನ್ಯವಾದ. ಮುಂದಿನ ಪ್ರಯತ್ನ ಬಂದಿದ್ದಾರೆ ಬಂದಿದ್ದಾರೆ
ಚಿತ್ರಕಲೆ ಬಣ್ಣ ಹಚ್ಚುವಿಕೆ ಈ ಶಾಲೆಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳು ರೂಮ್ ನಂಬರ್ ಮೇಲೆ ಅಂದ್ರೆ ರೂಮ್ ನಂಬರ್ 5 ಅಲ್ಲಿಗೆ ಹೋಗ್ಬೇಕು. ಯಶೋಧ ಪೂಜಾರಿ, ಪ್ರಮೋದ ಕಾಮನ್ಕೇರಿ, ಸಂಕೇತ ರೇವೂರ್, ನಿತಿನ್ ಹಸ್ಮನಿ, ನಿಖಿತಾ ರಾಠೋಡ್, ದಿವ್ಯಾ ಚೌಹಾಣ್, ಅಕ್ಷತಾ ಜಮಾದಾರ್, ಸ್ವಪ್ನಿಲ್ ಕುರ್ಕರ್ ಇವರೆಲ್ಲರೂ ರೂಮ್ ನಂಬರ್ 5 ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವಿಕೆ. ನಿರ್ಣಾಯಕರು ಪಾಟೀಲ್ ಸರ್ ಮತ್ತು ಸುವರ್ಣ ಸಾರಾಮಠ್ ಮೇಡಮ್. ಎಂಟರಿಂದ 12ನೇ ತರಗತಿ ಹಾಸ್ಯ 8ರಿಂದ 12ನೇ ತರಗತಿ ಹಾಸ್ಯ ನಿರ್ಮಲಾಲಯ ಶಾಲೆಯ ಪ್ರಿಯಾಂಕಾ ಮುತ್ಕೋಡ್, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ಸಾವಿತ್ರಿ ಭಜಂತ್ರಿ, ಎಂಪಿಎಸ್ ಶಾಲೆಯ ಅಂಜಲಿ ಹಿರೇಮಠ್, ಬಸವೇಶ್ವರ ಶಾಲೆಯ ಗಣೇಶ್ ಹಚ್ಚಡ ಇವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಈ 4 ಜನ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಪ್ರಿಯಾಂಕಾ ಮುತ್ಕೋಡ್, ಸಾವಿತ್ರಿ ಭಜಂತ್ರಿ, ಅಂಜಲಿ ಹಿರೇಮಠ್, ಗಣೇಶ್ ಹರ್ಪರ್ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಈ ಎಲ್ಲ ವಿದ್ಯಾರ್ಥಿಗಳು ಸರ್ ಕಂಟಿನ್ಯೂ ಇರಲ್ರಿ ವೇದಿಕೆ ಲೈವ್ ಹೋಗ್ರಿ. ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕೋಗೆ. ಸರ್ ಓ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ ನೀವು ಶುರು ಮಾಡೋದು. ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಲ್ಚರಲ್ ಕಾರ್ಯಕ್ರಮ ಕಂಟಿನ್ಯೂ ಇರಲ್ರಿ, ಸ್ವಲ್ಪ ಲೈವ್ ಆಗೋದು. ಹಲೋ, ನಿರ್ಮಲಾಲಯ HS ಆಲ್ಮೇಲ್, ಪ್ರಿಯಾಂಕಾ ಮಲಗೋನ್ ಹಾಸ್ಯ. Good afternoon, everybody. My name is Priyanka. I am studying 10th class. I am from Nirmala School. ಇವತ್ತು ನಾನು ಹಾಸ್ಯ ಹೇಳ್ತಾ ಇದ್ದೀನಿ. ಬೋರ್ ಅಂತಂದ್ರೆ ಸ್ವಲ್ಪ ಏನು ಮಾಡ್ಕೋಬೇಡಿ, ನದಿ ಇತ್ತು. ಒಬ್ಬ ಫಾರಿನರ್ ಇರ್ತಾನ. ಫಾರಿನರ್ ಅವನಿಗೆ ಹೊಂಟಿರ್ತಾನ. ಅವ ಹೋಗೋತ್ತಿಗೆ ಅವನಿಗೆ ನೀರಾಗ ಕಾಣ್ತದೆ. ನೀರಾಗ ಕಾಣೋಣ ಅಲ್ಲಿ ಒಂದು ಟ್ಯಾಂಕರ್ ಕಾಣಿಸ್ತದೆ. ಅಲ್ಲಿ ನೀರು ಕುಡ್ಲಕ್ಕೆ ಹೋಗ್ತಾನೆ. ನೀರು ಕುಡಿಯಲಿಕ್ಕೆ ಹೋಗೋತ್ತಿಗೆ ಅಲ್ಲಿ ಒಳಗೆ ನೀರು ಕುಡ್ಲಕ್ಕೆ ಹಂಗಾಗ ಒಬ್ಬ ಕರ್ನಾಟಕದಾಗ ಬರ್ತಾನ್ರಿ. ಕರ್ನಾಟಕದಾಗ ಬರೋಣ ಅಲ್ಲಿ ಬರ್ತಾನೆ. ಬಂದು ಹೆಲ್ಪ್ ಎಲ್ಲ ಅಂದ್ರೆ ಅವಾಗಿಂದ ಬಂದು ಯಾರೋ ನನ್ನ ಕಲ್ಲು ಹಾಕ್ತಾರಲ್ಲ ಒಳಗ ಅಂತ ಅರ್ಥಂడి. ಅವ ಕರೆ ಮಾಡಿ ಒಳಗೆ ಬಂದು ನೋಡ್ತಾನೆ. ಒಬ್ಬ ಬಿದ್ದಿರ್ತಾನೆ, ಪಾಪ ಅಂತ ಎದ್ದು ತೆಗಿತಾನೆ. ತೆಗಿಯೋಣ ಇದ್ರೆ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾನೆ. ಥ್ಯಾಂಕ್ ಯು ಅಂತ ಯಾವ ಸಲ ಹೇಳೋಣ ಮಗನ ನಮಗೆ ಟ್ಯಾಂಕರ್ ಇರ್ತಿ ಅಂತಂದು ಮತ್ತೆ ಆ ಟ್ಯಾಂಕರ್ಗೆ ಒಗಾಡ್ಬಿಡ್ತಾನತ್ರಿ ಅವನಿಗೆ. ಇನ್ನೊಂದೇನಾಗ್ತದೆ, ಇಬ್ಬರು ಗಂಡ ಹೆಂಡ್ತಿರ್ತಾರೆ. ಒಬ್ಬ ಗಂಡನಿಗಿದ್ರ ಬರೀ ಸೊಳ್ಳೆ ಹೊಡೋದು, ನೊಣ ಹೊಡೋದು ಇದು ಇರ್ತೈತ್ರಿ, ಹುಚ್ಚಿರ್ತೈತ್ರಿ. ಹೆಂಡತಿಗಿದ್ರ ಬರೀ ಕೆರ್ಕೊಳ್ಳೋದಿರ್ತೈತ್ರಿ. ಕೆರ್ಕೊಳ್ಳೋದಿಲ್ಲ ಮೊದಲಿನ ಸಂಬಂಧಿಕರು ಬರೋದಿರ್ತೈತ್ರಿ. ಮೊದಲಿನ ಸಂಬಂಧಿಕರು ಬರೋದಿಲ್ಲ. ಅಜ್ಜಿ ಏನಂತ ಅವ್ರಿಬ್ರು ಏನ್ ಡಿಸ್ಕಸ್ ಮಾಡ್ತಾರ್ರಿ. ಇಬ್ರು ಹೊಟ್ಟೆ ಸಂಬಂಧಿಕರು ಬರೋಣ, ಹೊಟ್ಟೆ ಏನು ಮಾಡೋದು ಬೇಡ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು, ಕೆರ್ಕೊಳ್ಳೋದು ಹೊಡೋದು ಅಂತ ಅನ್ಕೋತಾ ಇರ್ತೀರಿ. ಆಮೇಲೆ ಇದ್ರ ಅವ್ರು ಹೂವತ್ತ ಒಪ್ಕೋತಾನತ್ರಿ. ಮೊದಲಿನ ಸಂಬಂಧಿಕರು ಬರ್ತಾರತ್ರಿ. ಅವ್ರ ಹೆಂಡತಿ ಈಗ ನೆಕ್ಸ್ಟು ಚೌರಿಕಾಯಿ ಹೀಗೆ ನುಗ್ಗಿಕಾಯಿ ತುಂಬ ಅಂತ ಹೇಳ್ತಾನ್ರಿ. ಆ ಗಂಡ ಈಗ ತರ್ಬೇಕಲ್ಲ ಅಂತ ಒಳ್ಳೆ ಹೊಡ್ಕೋತೇ ಇರ್ತಾನತ್ರಿ. ಹಿಂಗೆಲ್ಲ ಆಮೇಲೆ ಸಂಬಂಧಿಕ ಹೋಗ್ತಾರತ್ರಿ. ಆಮೇಲೆ ಗಂಡ ಹೆಂಡತಿ ಏನಂತಾರತ್ರಿ ಒಬ್ಬರಿಗೊಬ್ಬರು ದಾರಿ ಆಕ್ಟಿಂಗ್ ಮಾಡ್ಬಿಡು
ಇದ್ರ ಸಮಾಜದ ಮುಂದೆ ಅಂದ್ರ ಬಿ ಅಂತಂದ್ರಿ ಹೆಣ್ತೀವಿ ನೀನ್ ಕಮ್ಮಿ ಬಿಡು ನನ್ಕಿಂತ ಚಲೋನೆ ಮಾಡಿ ಅಂತಂದ್ರಿ. ಆಮೇಲೆ ಒಂದಿನ ಗುಂಡ ಒಂದ್ ಊರ್ ಇರ್ತೈತ್ರಿ. ಊರಿನಾಗ ಅದೊಂದ್ ಸಾಲಿ ಇರ್ತೈತ್ರಿ. ಆ ಸಾಲಿ ಮಾಸ್ತರ್ ಏನ್ ಕೇಳ್ತಾನತ್ರಿ ಒಟ್ಟಿಗೆ ಎಕ್ಸಾಮ್ ಇರ್ತೈತ್ರಿ. ಎಕ್ಸಾಮ್ ಬರ್ದಿರ್ತಾರತ್ರಿ ಅವರು ಅವತ್ತಿನ ಸ್ಕೂಲಿಗೆ ಹೋಗಿ ಎಕ್ಸಾಮ್ ಪೇಪರ್ ಒಟ್ಟರಿಗೆ ಕೊಡ್ತಾನತ್ರಿ. ಎಕ್ಸಾಮ್ ಪೇಪರ್ ಒಟ್ಟರಿಗೆ ಕೊಟ್ಟು ಇದನ್ನೆಲ್ಲ ನಿಮ್ಮ ಮನ್ಯಾಗ ತೋರ್ಸ್ಕೊಂಡ್ ಬರ್ಲಿ ಅಂತ ಹೇಳ್ತಾನತ್ರಿ. ತೋರ್ಸ್ಕೊಂಡ್ ಬರ್ಲಿನ ಒಟ್ಟರು ತೋರ್ಸ್ಕೊಂಡ್ ಬರ್ತಾರತ್ರಿ. ಮರ್ದಿನ ಬಂದು ಸ್ಕೂಲ್ನಾಗ ಬಂದಿರ್ತಾರತ್ರಿ. ಸ್ಕೂಲ್ನಾಗ ಬರೋಣ ಅವಾಗ ಒಟ್ಟರು ತೋರಿಸ್ತಾರತ್ರಿ. ಗುಂಡನ ಪಾಳಿ ಬರ್ತಾರತ್ರಿ. ಅವಾಗ ಗುಂಡನ ಪಾಳಿ ಬರೋಣ ಏನು ಗುಂಡನ ತೋರ್ಸಿ ಮನ್ಯಾಗ ಅಂತಂದ್ರತ್ರಿ. ಹ್ಞೂ ತೋರ್ಸಿನ್ರಿ ಸರ ಅಂತಂದ್ರತ್ರಿ. ಆಮೇಲೆ ಏನು ಸರು ಏನಂದ್ರ ನಿಮ್ಮ ಮನ್ಯಾಗ ಅಂತಂದ ಸರಿ ಬಾ ಬೈದಾರ ಬಿಡ್ರಿ ಸರ್ ಏನನ ಏನ್ ಬೈದಾರ ಹೇಳ್ರು ಅಂದ್ರತ್ರಿ. ಯಾರ್ ಸಲ ಕೇಳಿದ್ರತ್ರಿ ಏನ್ ಬೈದಾರತ್ತ. ಸರ್ ಬ್ಯಾಗ್ ಬಿಡ್ರಿ ಬಾ ಬೈದಾರ ಏನನ ಏನ್ ಬೈದಾರ ಹೇಳು ಬಾ ಕೋರ್ಸ್ ಮಾಡೋಣ ಹೇಳದಾತ್ರಿ. ಯಾವ ದಿನ ಮಾಸ್ತರ್ ಕಲ್ಸ್ರ ಬಂದ್ ನನ್ ಮುಂದೆ ನಿಂದರ್ಸತ್ತ ಅಂದ್ರತ್ರಿ. ಸರ್ ಕಲಿತಾ ನಾನು ನಿಂತ್ರತ್ರಿ. ಗುಂಡೆ ಏನಂದ್ರಿ ಸರ್ ಬೇಕಾಗಿತ್ರಿ ಇದು ಹೇಳತ್ರಿ ಮೊನ್ನೆ ಮನೆ ಬೈದಾರಿ ಸರ್ ಹೇಳತ್ರಿ ಅಂದ್ರೆ ಬಿ ಕೇಳಲ್ರಿ ಸರಿ ಅಂತಂದ್ರಿ. ಥ್ಯಾಂಕ್ ಯು. ಹಲೋ, ಇವರು ಸಾವಿತ್ರಿ ಭಜಂತ್ರಿ 8ರಿಂದ 12ನೇ ತರಗತಿಯ ಧಾರ್ಮಿಕ ಪಠಣ ಅರೇಬಿಕ್ ಕುಮಾರಿ ಆಫ್ರಿನಾ ಮುಲ್ಲಾ ಗ್ರಾಮೀಣಾಭಿವೃದ್ಧಿ, MPS ಶಾಲೆ ಮೈಮೂನ್ ಅಫ್ಘಾನ್, ಬಸವೇಶ್ವರ ಶಾಲೆ ಉಮೇರಾ ಸುಂದರ್ ಇವರೆಲ್ಲರೂ ಇಲ್ಲಿ ನಮ್ಮ ಮುಲ್ಲಾ ಗುರುಗಳು ಮತ್ತು ಪ್ರಣಾಳಿಕೆ ಮುಗಿಸಿದ್ದಾರೆ. ಇಲ್ಲಿ ಆಫೀಸ್ ರೂಮ್ ಒಳಗಡೆ ಈ 3 ಜನ ಬರಬೇಕು. ಈ 3 ಜನ ವಿದ್ಯಾರ್ಥಿಗಳು ಇಲ್ಲಿ ಆಫೀಸ್ ರೂಮ್ ಕಡೆ ಬರಬೇಕು. ಧಾರ್ಮಿಕ ಪಠಣ ಅರೇಬಿಕ್. ಹಲೋ, ಎಲ್ಲರಿಗೂ ಮಧ್ಯಾಹ್ನ ಶುಭಾಶಯಗಳು ಹೇಳುತ್ತಾ ನನ್ನ ಹೆಸರು ಸಾವಿತ್ರಿ ಭಜಂತ್ರಿ. ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ವಿಭೂತಿಯಲ್ಲಿ ನಾನು ಕಲಿಯುತ್ತಿದ್ದೇನೆ. ಇವತ್ತು ನಾನು ನಿಮಗೆ ನಗಸಲು ಬಂದಿದ್ದೇನೆ. ಏನಂದ್ರ ಇಬ್ರು ಸಂಗೆ ಮಂಗೆ ಅನ್ನೋರು ಇರ್ತಾರತ್ರಿ. ಕಿರಣದ ಸಂಗೆ ಅಂತಾರತ್ರಿ ಮಂಗ್ಯಾಗ. ಏನ್ ಮಾಡ್ಲೋನ ನಮ್ಮ ಅಪ್ಪ ಬಿಟ್ಟು ಮದುವೆ ಮಾಡ್ಕೋತೀನಿ ಅಂತಂತನತ್ರಿ. ಯಾಕೋ ಅಷ್ಟು ವರ್ಷ ನಿನಗ ಹುಟ್ಟಿ ಬೆಳೆಸಿ ಎಷ್ಟು ಕಾಳಜಿ ಮಾಡಿರ್ತಾರ, ನಿಮ್ಮ ಅಪ್ಪಗೆ ಬಿಟ್ಟು ಮದುವೆ ಮಾಡ್ಕೋತೀಯ ಅಂತಾರತ್ತ. ಇಲ್ಲಿ ನನ್ನ ಮನಸ್ಸು ಭಾಳ ಕಲ್ಲಾಗ್ಯದ, ಅದ್ರ ಸಂಬಂಧ ಮದುವೆ ಮಾಡ್ಕೋತೀನಿ ನಮ್ಮ ಅಪ್ಪ ಬಿಟ್ಟು. ಅಟ್ಟು ಕೂಡ ಮನಸ್ಸು ಕಲ್ಲ ಅಂದ್ರೆ ನಮ್ಮ ಅಪ್ಪ ಏನಾರ ಮಾಡ್ಯಾರ ಅದಕ್ಕೆ ನಾನು ಕೇಳ್ತಾನತ್ರಿ. ಅವ್ರ ಮದುವೆ ನನಗೆ ಕರ್ವಾಡ ಕೇಳ್ತಾನತ್ರ. ಮತ್ತ ಅವ ಗುಂಡೆ ಇರ್ತಾನತ್ರಿ, ಟೀಚರ್ ಇರ್ತಾರತ್ರಿ. ಹಾಗಾಗಿ ಅವನ ಹೆಸರು ಚಡ್ಡಿ ಇರ್ತೈತ್ರಿ. ಇವ್ರನ್ನ ಇದ್ರ ABCD ಬರ್ಕೊಂಡ್ ಬಂದಿರ್ತಾರತ್ರಿ. ಎಲ್ಲರೂ ಯಾರು ಬರ್ಕೊಂಡ್ಬಂದಿರ್ಲತ್ರಿ ಚಡ್ಡಿ ಅನ್ನೋ ಒಬ್ಬನೇ ಬರ್ಕೊಂಡ್ಬಂದಿರ್ತಾನತ್ರಿ. ಅದಕ್ಕೆ ಟೀಚರ್ ಏನಂತಾರತ್ರಿ, ಚಡ್ಡಿ ಬಿಟ್ಕೆ ಎಲ್ಲರೂ ಹೊರಗೋರಿ ಅಂತಂದ್ರೆ ಅವ್ರಿದ್ರೆ ಅವ್ನ ಬಿಟ್ಟು ಎಲ್ಲರೂ ಚಡ್ಡಿ ಬೇರೆ ಹೊರಗೆ ಹೋಗ್ತಾರತ್ರಿ. ಆಮೇಲೆ ಮತ್ತ ಇಬ್ರು ಗಂಡ ಇರ್ತಿರ್ತಾರತ್ರಿ. ಭಾಳ ಜಿಕ್ಕುಣ ಇರ್ತಾರತ್ರಿ. ಅವರು ಇವ್ರನ್ನ ಗಂಡ ಟಿಕೆಟ್ ತಗೊಳ್ಳಾರ್ದೆ ಟ್ರೈನಿಗೆ ಎಬ್ಬಿರ್ತಾನತ್ರಿ. ಬೆಂಗ್ಳೂರ್ ಹೋಗೋದು ಇರ್ತೈತ್ರಿ. ಅವ 2-3 ಸ್ಟೇಷನ್ ಆಗ ಅವ್ರ ಮುಂದೆ ಅವ ಚಿನ್ನಾಗ ಬಂದು ಕೂತಿರ್ತಾನತ್ರಿ. ಅಂದ್ರೆ ಅವ್ನ ಚಿನ್ನಾಗ ಹಣಿಮೆ ಒಂದು ನಣ ಕೂತಿರ್ತೈತ್ರಿ. 2-3 ಸ್ಟೇಷನ್ ಆಗ ಅವ್ನ ಹಣಿಮೆ ಒಂದು ನಣ ಕುಂದ್ರೆ ಅದು ಹೊರತೋಕೆ ಬಾಯ ಹಾಕೋತಾನತ್ರಿ. ಮತ್ತೆ ಚಿನ್ನಾಗ ಚಟ ಹಾವು ತಿನ್ನೋದು, ಏಡಿ ತಿನ್ನೋದು, ಮೇನ್ ತಿನ್ನೋದು ಹೇಳಿ ಅದ್ರ ಸಂಬಂಧ ಆಮೇಲೆ 2-3 ಸ್ಟೇಷನ್ ಆದಾಗ ಇವೊಂದು ಶಕ್ತಿ ಅನ್ನೋದು ಇಂಡಿಯಾದ ಒಂದು ಹಣಿಮೆ ಒಂದು ನಣ ಕುಂದಿರ್ತೈತ್ರಿ. ಅದಕ್ಕೆ ಶಕ್ತಿ ಪಟ್ಟ ಹಣಿ ಹಿಡ್ಕೊಂತ ಎಷ್ಟು ಕತ್ತೈತ್ರಿ ಹಣ ₹50 ಕೇಳ್ತಾನತ್ರಿ ನಣ. ಏನಾದ್ರು ಅವಾಗಿನ ಕಾಲದಾಗ ನೋಡ್ರಿ ನೀವು ಪ್ರಿನ್ಸಿಪಲ್ ಸರ್ ಕ್ಲಾಸಿಗೆ ಹೋಗಿ 4 ಮಂದಿ ಬರ್ರಿ ಪ್ರಿನ್ಸಿಪಲ್ ಚೇಂಬರ್ಕ ಅಂತಂದ್ರ ಎಲ್ಲರೂ ಅಂತಿದ್ರಿ ಶಾಸ್ತ್ರ ನಮ್ ಕಥನೆ ಮುಗಿತು ಅಂತಿದ್ರಿ. ಆದ್ರೆ ಈಗಿನ ಕಾಲದಾಗ್ರಿ ಪ್ರಿನ್ಸಿಪಲ್ ಸರ್ ಮುಂದೆ ಹೋಗ್ತೀವಿ ನಾವು ಅಂತ ಹೇಳಿದ್ರಿ ಸರ್ ಕಥೆ ಮುಗಿತಿರ್ಲೇ ಅಂತ ಅಂತಾರ್ರಿ. ಅದ್ರ ಸಂಬಂಧ್ರಿ ಇನ್ನ ಸಂಗೆ ಮಂಗೆ ಇರ್ತಾರತ್ರಿ. ಅವ್ನ ಸಂಗೆ ಕೇಳ್ತಾರತ್ರಿ. ಮಂಗ್ಯಾಗ ಒಂದ್ ದೊಡ್ಡ ಸಮುದ್ರ ಇರ್ತ, ಒಂದು ದೊಡ್ಡ ಸಮುದ್ರ ಇರ್ತ. ಆ ದೊಡ್ಡ ಸಮುದ್ರದ ಒಂದು ಮೆಟ್ಟ ಮರಲ್ಲ ಒಂದು ದೊಡ್ಡ ಮರ ಇರ್ತ. ಅದು ಮಾವಿನಕಾಯಿ ಮರ ಇರ್ತ. ಅದ್ರ ಮಾವಿನಕಾಯಿ ಅಜ್ಜಾಗಿರ್ತಾವ. ಅದು ಹೋಗಿ ಹ್ಯಾಂಗ ತರ್ತಿ ಅಂತ ಶಾಣೆ ಸಂಗೆ ಹೋಗಿ ಹೇಳ್ತಾನತ್ರಿ. ಅದಕ್ಕೆ ಶಾಣೆ ಮಂಗೆ ಏನ್ ಹೇಳ್ತಾನತ್ರಿ, ನಾ ಬೋಟ್ ಹೊಡ್ಸ್ಕೊಂಡ್ರೆ ತರ್ತೀನಿ ಅಂತ ಹೇಳ್ತಾನತ್ರಿ. ಬೋಟ್ ನಿಮ್ಮ ಅಪ್ಪ ಹೊಡ್ಸಾರ ಏನಂತಂದ್ರಿ, ಗಿಡ ನಿಮ್ಮ ಅಪ್ಪ ಹಚ್ಚಿರ್ತಾನೆ ಏನಂತಾನತ್ರಿ. ಥ್ಯಾಂಕ್ ಯು. Next, Anjali Hiremat, MPS Almil. Anjali Hiremat, MPS Almil. ಎಲ್ಲರಿಗೂ ನಮಸ್ತೆ.
ನನ್ನ ಹೆಸರು ಅಂಜಲಿ. ನಾನು MPS ಶಾಲೆಯಿಂದ ಬಂದಿದ್ದೇನೆ. ನಾನು 8ನೇ ತರಗತಿ. ಹಿಂಗ ಬೆಂಗಳೂರ್ಗೆ ಟ್ರೈನ್ ಹೊಂಟಿರ್ತದತ್ರಿ. ಹೊಂಟನ ಅದ್ರಾಗ ಒಬ್ಬ ಹಳ್ಳಿಯವ ಕೂತಿರ್ತಾನಂತ್ರಿ. ಕುಂಡ್ರನ ಅವ ಬಾಳ ಎಲಿ ಸಿಗಲ್ಲ, ನಾನು ಬಾಳ ಎಲಿ ಹಾಕೊಂಡಿರ್ತಾನತ್ರಿ. ಅದಕ್ಕ ಟ್ರೈನ್ ಬರ್ತಾನತ್ರಿ. ಬರಾನ ಟಿಕೆಟ್ ಹಲೋ ಹಿಂಗ್ ಮಾಡೋಣ ಅಲ್ಲಿ ಹೋಗಿ ಹಸಿರು ಬಾಗ್ಲ ಅದ, ಕೆಂಪ್ ಬಟನ್ ಅದ, ಒತ್ತು ಹುಗುಳಿ ಬಾ ಅನ್ನ. ಅಲ್ಲಿ ಹೋಗೋಣ ಹಸಿರು ಸೀರೆ ಉಡ್ಕೊಂಡಿರ್ತಾಳತ್ರಿ. ಕೆಂಪದಾಗ ಹಚ್ಕೊಳ್ಳೋಣ. ಹಲೋ ಹಾಕಿ ಹಚ್ಕೊಳ್ಳೋಣ, ಹೋಗೋಣ. ಆ ಕುಂಕುಮ ಒತ್ತೆ ಎಡೆನಕ್ಕಿ ನಾತ್ ಬಾಯಿ ತೆಗ್ಯಾನ ಅವಳು ಬರ್ತಾನತ್ರಿ. ಒಂದ್ ಶಾಲ್ಯಾಗ 4 ಮಂದಿ ಇರ್ತಾರತ್ರಿ. ಸಂಗ್ಯ, ಮಂಗ್ಯ, ಕಲ್ಯ, ಮಲ್ಯ ಇರ್ತಾನತ್ರಿ. ಆ ಶಾಲ್ಯಾಗ ಒಬ್ಬ ಮಾಸ್ತರ್ ಇರಾನ. ಕರೆಂಟ್ ಇದು ಯಾಕೆ ಮ್ಯಾಗ ಹಾಕ್ತಾರ, ಕಂಬ ಯಾಕೆ ವೈರ್ಗಳು ಯಾಕೆ ಮ್ಯಾಗ ಹಾಕ್ತಾರ ಅನ್ನೋಣ ಒಬ್ಬ ಹೇಳ್ತಾನತ್ರಿ. ಕಲ್ಯ ಅಂತ ಹೇಳ್ತಾನಂತ, ಅದು ಶಾಕ್ ಹುಟ್ಟದತ್ತೆ ಮ್ಯಾಗ ಹಾಕ್ತಾನ. ಮಲ್ಯ ಹೇಳ್ತಾನಂತ, ಹೆಣ್ಮಕ್ಳು ಬಟ್ಟೆ ಒಗದ ಮ್ಯಾಗ ಸಿಗಿಸ್ತಾರ ಅಂತೇಳಿ ಅದಕ್ಕ ಮ್ಯಾಗ ಹಾಕ್ಯಾರ ಅಂತ ಹೇಳ್ತಾನತ್ರಿ. ಇನ್ನ ಒಂದ್ ದವಾಖಾನಿ ಇರ್ತದತ್ರಿ. ದವಾಖಾನೆಗೆ ಇರಕ್ ಫಸ್ಟ್ ಓಪನಿಂಗ್ ಮಾಡ್ತಾನಂತ. ಒಬ್ಬ ಬರನ ಏನ್ ಹೇಳ್ತಾನ, ಒಬ್ಬ ಬರನ ಅಕ್ಕಿ ಹೆಲ್ತ್ ಏನ್ ಮಾಡಿರ್ತಾಳತ್ತ. ಅವ ಏನ ಅಂದಿದ್ ಕೋದಿಕಿಸಿಂದ್ರ ಗಡದ ಒದ್ದಿರ್ತಾಳತ್ತ. ಒಂದೆಲ್ಲ ಮೈ ಎಲ್ಲ ಹರಿದಿರ್ತದ. ಹಿಂಗ ಹಂದಿ ಕಡ್ದ ಎಲ್ಲ ಇದಾಗಿರ್ತದತ್ತ. ಆ ದವಾಖಾನೆ ಆಗನ್ ಪ್ಲಾಸ್ಟಿಕ್ ಸರ್ಜರಿಗೆ ಎಷ್ಟ್ರಿ ಏನ ಅವನ್ ಬಾಳ 20,000-50,000 ನಾಳೆ ಪ್ಲಾಸ್ಟಿಕ್ ಕೊಟ್ರೆ ಎಷ್ಟು ಆಗ್ತಿದೆ ಅಂತ ಕೇಳಿದ್ರಿ. ಏನ ಹೋಗೋಣ ನಮ್ ಪ್ಲಾಸ್ಟಿಕ್ ಸರ್ಜರಿಗೆ ಅವಮಾನ ಮಾಡ್ತೀಯ ಅಂತ ಹೇಳಿ ಅವ ಮೈದಾನ ಹೋಗಿ ಹೆಂಡತಿಗೆ ಹೋಗ್ತಾನಂತ. ನನ್ ಬಲಾಗ ಬಂದಿ ಎಲ್ಲತ್ತೆ ಅಕ್ಕಿ ಬಚ್ಚಿನ ಮೂರ ಒದಿತಾ ಅಂತ ಹೋಗಿ ಅವ್ರ ದವಾಖಾನೆ ಹೋಗೋಣ. ಮತ್ ಹಲ್ಲಿಗೆ ಎಷ್ಟು ಹಾಕ್ತೀನಿ, ಸಿಮೆಂಟ್ ಹಲ್ಲಿಗೆ ಏನ 5,000-15,000 10,000 ಆಗ್ತಾನ. ನಾವೇ ಸಿಮೆಂಟ್ ತಂದ್ರೆ ಎಷ್ಟು ಹಾಕ್ತೀರಿ ಅಂತ ಕೇಳೋಣ. ನಮ್ಮ ಹಲ್ಲಿಗೆ ಸಿಮೆಂಟ್ ಹಲ್ಲಿಗೆ ಅವಮಾನ ಮಾಡ್ತೀಯ ತವ ಅದೇನ ಗಿಡದಾಗ ಬೀಳ್ತಾನಂತ್ರಿ. ಎಲ್ಲ ಅರ್ಬಿ ಹರಿದಿರ್ತಾವ್ರಿ. ಬರಂತ ಕೇಳ್ತಾನಂತ. ಬಟ್ಟೆ ಅಂಗಡಿಗೆ ಬಟ್ಟೆ ಎಷ್ಟ್ರಿ ಅನ್ನೋ ಟಿ ಶರ್ಟ್ ಕಾಣೋಣ. ಅವ 150 ಅಂತ ಕೇಳ್ತಾನಂತ್ರಿ. ನಾವೇ ದಾರ ಹೊಲ್ಕೊಂಡ್ರೆ ಎಷ್ಟ ಅಂತ ಕೇಳ್ತಾನಂತ. ದಾರಕ್ಕೆ ಇದು ಮಾಡ್ತೆ ಅಂತ ಅವ ಹೋಗಲಕ್ಕೆ ಎಲ್ಲಾ ಬೀದಕಿನ ಕಡಿಸಾಯ್ತಾನ. ಸಂಸ್ಕೃತ ಅರೇಬೇಕ. ಇನ್ನೂ ಯಾವುದೇ ವಿದ್ಯಾರ್ಥಿಗಳು ಅಲ್ಲಿ ಬಂದಿರಲ್ಲ. ನೀವು ಬರ್ಲಿಲ್ಲ ಅಂದ್ರ ನಿಮ್ಮ ಹೆಸರನ್ನ ಇಲ್ಲಿಂದ ತೆಗೆಯಲಾಗುತ್ತೆ. ನಿರ್ಮಲಾಲಯ ಶಾಲೆಯ ರಾಧಿಕಾ ಪಾಟೀಲ್, MPS ಶಾಲೆಯ ಅಂಜನಿ ಹಿರೇಮಠ, ಬಸವೇಶ್ವರ ಶಾಲೆಯ ದಿವ್ಯಾ ಕಟ್ಟಿಮನಿ, ದಿವ್ಯಾ ದೊಡ್ಮನಿ, ಇವ್ರು 3 ಜನ ರೂಮ್ ನಂಬರ್ 1 ಅಲ್ಲಿ ಇರಬೇಕು. ಇದು ಕೊನೆಯ ಕರೆ ನಿಮಗೆಲ್ಲರಿಗೂ. ಈಗ ನೀವು ಬರ್ಲಿಲ್ಲ ಅಂದ್ರೆ ಇಲ್ಲಿ ವಿಜೇತರನ್ನ ನಿರ್ಣಯಗಳಾಗತ್ತೆ. ಸಂಸ್ಕೃತ ಗಣೇಶ್ ಹಡಪರ್, ಬಸವೇಶ್ವರ ಶಾಲೆ. ಈ ಕಾಲಿಗೆ ಏನೈತೈತೆ ಅಲ್ರಿ, ಏನ ಹೊಂಟಿದ್ರಿ ಒಂದ್ ಸೊಳ್ಳೆ ಬಂದ್ ಬಕ್ಕನ ಹೊಡಿತ್ರಿ. ಕಾಲೇ ಕುಂಟೈತ್ ನೋಡ್ರಿ. ಇಲ್ ಬಿಡ್ರಿ, ಈಗೆಲ್ಲ ಸೀದಾ ಮಾಡ್ಕೊತೀನ್ರಿ. ನಮಸ್ಕಾರ ಎಲ್ಲಾರು ನಮಸ್ಕಾರ. ಆರಾಮಾಗಿದ್ದೀರಲ್ರಿ? ನಮಸ್ಕಾರ ರೀ. ಆರೋಗ್ಯವಾಗಿದ್ದೀರಲ್ರಿ? ನಗನಗತ್ತಿರ್ಬೇಕ್ರಿ ಜೀವನದಾಗ್ರಿ. ಹಿಂದಕ್ಕೆ ಕಾಲ ಮನುಷ್ಯ ನೋಡ್ರಿ ಎಷ್ಟು ಗಟ್ಟಿಗೊಂತಿದ್ರಿ. ಈಗೇನ್ ಅದಾವ್ರಿ. ಪಾನಿಪುರಿ ತಿಂದ್ಯಾ, ಇಡ್ಲಿ ತಿಂದ್ಯಾ, ಗೋಬಿ ಮಂಚೂರಿ ತಿಂದ್ಯಾ, ಆ ಮಂಚೂರಿ ತಿಂದ್ಯಾ, ಈ ಮಂಚೂರಿ ತಿಂದಿ 40ಕ್ಕೆ ಜಡ್ನಾಗ ಮಕ್ಕಳ ಅಲ್ಲಿಗೆ ಹೋಗ್ತಾವ್ರಿ. ಏನ್ ಮಾಡ್ತೀರಿ? ಕಲಿಯೋದ ಬಾಳ್ ಕಟ್ಟವ್ರಿ. ನಾ ಏನ್ ಹೇಳ್ಬೇಕ್ರಿ, ಹೆಂಗ 4 ಮಂದಿ ನಾಟಕ ನೋಡ್ರಿ. ಅವ್ರಿಗೆ ಎಲ್ಲ ಹೋಗ್ರಿ ನಾಟಕ ಮಾತಾಡಿ ಬ್ಯಾಸರ ಐತ್ರಿ. ಅದೇ ಮಾತ್ರಿ. ಹೆಂಗ ಒಬ್ಬ ತಾಯಿ ಬಂದು ಸಂತಿ ಹೋಗಿದ್ರಿ. ಒಬ್ಬ ಹಾಸ್ಯಗಾರ್ರಿ, ಒಬ್ಬ ಬಟ್ಟೆದವ್ರಿ, ಒಬ್ಬ ಚಕ್ಕ ಪಾತ್ರ ರೀ, ಇನ್ನೊಬ್ಬ ಕವನಾಯಕರಿ. ಫಸ್ಟ್ ಕವನಾಯಕ ಹ್ಯಾಂಗ್ ಕೇಸ್ ನಿನ್ನ ಬದ್ರಿ ಕಾಯಿ ಅಂದ್ರಿ. ಅವರ ಆಯಿ ಯಾಕೆ ಹುಚ್ಚನ ಹಾಂಟ್ಯ ಹೆಂಗ
ಅವರಿ ಏನ್ ಮಾಡಿದ್ರಿ ಒಂದಿನ ಸಿದ್ಧಾರ್ಥ ಹಾವು ಕಚ್ಚಿದ್ರು ಅವ್ನ ದೋಸ್ತಗ ಕಚ್ಚನ ಏನ್ ಮಾಡ್ಯಾನ್ರಿ ಹಾವು ಕಚ್ಚಾದ್ರಿ ಹೊಡ್ಕೊ ಡಾಕ್ಟರ್ಗಳು ಒಯ್ದು ಬಿಟ್ಟಾನ್ರಿ ಒಯ್ಯನ ಡಾಕ್ಟರ್ ಅಂದ್ರಿ ಹಾವು ಕಚ್ಚ ದಿವಸ ಹ್ಯಾಂಗ ಸತ್ತ ಅಂದ್ರ ಡಾಕ್ಟ್ರ ಅವ್ನಿಗೆ ಹಾವು ಇಲ್ಲ ಕಚ್ಚಾದ್ರಿ ಅವ್ನಿಗೆ ಇಲ್ಲಿನ ವಿಷಯ ಯಾರು ಮಾಡಿದ ಇಲ್ಲೇ ಹಗ್ಗ ತೆಗೆದು ಬಿಟ್ಟಿದ್ರಿ ಅಂದ ಬಿಟ್ರಿ ಅವ ಡಾಕ್ಟ್ರ ನೀವು ಬಾ ಬೀಡ್ಕೊಂಡಿದ್ದಿ ನಿಮ್ದು ಫೋಟೋ ತಂದಿಲ್ಲ ಆಂಟಿಸ್ ಪೂಜೆ ಮಾಡ್ತೀನಿ ದಿನ ಅಂದ್ರಿ ಹಿಂಗಾರ ನನ್ನ ಮಗಾರಿ ಹಿಂಗ ನನ್ನ ಮಗ ಒಂದಿನ ಬ್ಯಾಸಿಗ್ಯಾಗ ಕಸ ಕೆತ್ತ ಹೊಲಕ್ ಹೋಗಿದ್ರಿ ಕಸ ಕತ್ತಿದ್ರಿ ಕಸ ಕೆತ್ತ ನೋಡಿ ಕುರ್ತಿ ಹಿಂಗ ಮುಟ್ಟಿದ್ರಿ ಯಪ್ಪ ಎದಿ ನೋಡ್ಬೇಕಿಂದ್ರೆ ನಾನು ಕುರ್ತಿ ಜ್ವರ ಬಂದು ಹೆಂಗ ಮಾಡ್ಬೇಕಂದು ದವಾಖಾನಿ ಕರ್ಕೊಂಡು ಹೋಗ್ರಿ ದವಾಖಾನಿ ಕರ್ಕೊಂಡು ಹೋಗಿ ಏ ಡಾಕ್ಟರ್ ನನ್ ಜ್ವರ ಬಂದ ನನ್ ಕುರ್ತಿ ಹೆಂಗ ಮಾಡ್ರಿ ಅಂದ್ರ ಹೆಂಗ ನನ್ನ ಮಗ ಬಗಡನೆ ಬಂದನ ಇವತ್ತು ಬಾರ್ರಿ ಹೊಡನ್ ಕಮಿಷನ್ ಅಲ್ಲಿ ₹100 ಇಸ್ಕೊಂಡ್ರಿ ₹100 ಇಸ್ಕೊಂಡಿ ಏ ಗುಂಡ ನಾ ಹೇಳೋದ್ ಮಾಡ್ಲಿ ಅದ ಕುತ್ತಿಗೆ ಹಗ್ಗ ಕಟ್ಟಿ 3 ಸಲ ಬಾಳೆ ಗೆದ್ದು ತೆಗೆದು ಬಿಡಲೆ ಜ್ವರನೇ ಬರ್ಲೇಬೇಕಂದ್ರಿ ಗುಂಡ ಡಾಕ್ಟರ್ ಮಾತು ಹೊಡ್ಕೋತ ಹೋಗಿ ಹಗ್ಗ ಕಟ್ಟಿ 3 ಸಲ ಬಾಳೆ ಗೆದ್ದು ತೆಗಿದ್ರಿ ಅವಾಗ ಕುರ್ತಿ ಥಂಡದೈತ್ರಿ ಅವಾಗ ಗುಂಡ ಸಂತೋಷ ಪಟ್ರಿ ಹಿಂಗ ಒಂದಿನ ಅಲ್ಲಿ ಮುತ್ಯ ಜ್ವರ ಬಂದ್ರಿ ಮುತ್ಯಾಗ ವಯಸ್ಸಾಗಿ ಮುತ್ಯಾಗ್ರಿ ಬರೋಣ ಏನ್ ಮಾಡಿದ್ರಿ ಯಪ್ಪ ಈ ಮುತ್ಯ ಜ್ವರ ಬಂದ ಹೆಂಗ ಮಾಡಾನಿ ಸುಮ್ಮನೆ ಡಾಕ್ಟರ್ ಬಳಿ ಹೋದ್ರ ₹100 ಬಿಡೋದಾಕ ಡಾಕ್ಟರ್ ಹೇಳಿ ಕೆಲಸನೇ ಮಾಡ್ಬಿಡ ಮಾಡಿ ಆ ಮುತ್ಯ ಕಾಲು ದರ ಹೇಳ್ತಾರ್ರಿ ಬಾಯಿ ಬಲಿ ಹೇಳಿ ಒಂದು ಎತ್ತುನೂರ ಹಂತ ಹಗ್ಗ ಕಟ್ಟಿ ಕುತ್ತಿಗೆಗೆ 3 ಸಲ ಬಾಯಿಗೆ ಅದು ತೆಗಿತೇನ್ರಿ ಅವೇ ನೋಡ್ಬೇಕ್ರಿ ಹಿಂಗ ಶತಮಾನ ಬಿತ್ತಿದ್ರ ಅಲ್ಲೇ ಇಟ್ಟ ಏನ್ ಮಾಡ್ಬೇಕ್ರಿ ಹೆಂಗ್ರಿ ನನ್ ಮಗಾರಿ ಹಿಂಗ ನನ್ನ ಮಗ ಒಂದು ಕವನ ಬರ್ದಿದ್ರಿ ಕ್ಲಾಸಿನಲ್ಲಿ ಓಡಾಡಿ ಬರುತ್ತಿತ್ತು ನೀತೆ ಕ್ಲಾಸಿನಲ್ಲಿ ಓಡಾಡಿ ಬರುತ್ತಿತ್ತು ನೀತೆ ಪಾಠದ ಕಡೆ ಗಮನ ತೊಡದ ಸುಮ್ಮನಿದ್ದೆ ಪರೀಕ್ಷೆ ಸಮಯದಲ್ಲಿ ಏನೋ ಬರೆಯದೇ ಇದ್ದೆ ಫಲಿತಾಂಶ ನೋಡಿ ತಲೆ ತಿರುಗಿ ಬಿದ್ದೆ ಕೊನೆಗೂ ಸಿಗಲಿಲ್ಲ ಯಾವುದೂ ಹುದ್ದೆ ನನಗಾಗಿ ಕಾಯುತ್ತಿತ್ತು ನಮ್ಮ ಅಪ್ಪನ ಗದ್ದೆ ಎಂದು ಬಂದಿದ್ರಿ ಏನ್ ಮಾಡ್ಬೇಕು ಅಂತ ನನ್ನ ಮಗರಿ ಅದ್ಭುತ ಮಗರಿ ಅವ ಹಿಂಗ ನನ್ನ ಮಗ ಒಂದಿನ ಕುಡಿದು ಬಂದಿದ್ರು ಕುಡಿದು ಬರೋಣ ನಾ ಅಲ್ಲಿ ಅಂಗಡಿಗೆ ಹೋಗ್ತಿದ್ರು ಬಂದಿದ್ರಿ ಬರ ನನ್ನ ಮಗ ನಾನು ಗೊತ್ತಾದ್ರೆ ಬಂದ್ಕಿನ್ ಲ್ಯಾಪ್ಟಾಪ್ನ ವರ್ಕ್ ಮಾಡ್ಕೊಂಡು ಕುತ್ಕೊಂಡ್ರಿ ಅವಾಗ್ರಿ ಏ ಗುಂಡ ಕುಡಿದು ಬಂದಿ ಏನಂತ ನಾ ಕೇಳಾಕರ್ರಿ ಅವ ಹೇಳ್ತಾನ್ರಿ ಪಪ್ಪ ನಾ ಕುಡಿದು ಬಂದಿಲ್ಲ ಅಂದಾರ ಅವ ಮತ್ತ ಲ್ಯಾಪ್ಟಾಪ್ ತಗೋಕಿತ್ತ ಮತ್ತ ನನ್ನ ಮಾಯ ಸುಟ್ಟಿಗೆ ಅಷ್ಟೇನು ಬಿತ್ತಿಯಲ್ಲ ಇಡೋದು ಅಂದ್ರಿ ಹಿಂಗ್ರಿ ನಮ್ಮ ಮಗರಿ ಲ್ಯಾಪ್ಟಾಪ್ ತಗೋತಿ ಬದಲಿ ಸುಟ್ಟಿಗೆ ಅಷ್ಟೇನು ಕುತ್ತನ್ರಿ ನಮ್ಮ ಮಾಯ ಹಿಂಗ ಪಪ್ಪ ರೀ ಹಿಂದಿ ಬರ ಮೈಬೂ ಸಾಬ್ರಿ ಕನ್ನಡ ಬರ ಅಲ್ಲಪ್ರಿ ಏನ್ ಮಾಡಕತ್ತಿದ್ರಿ ಅವ ಹಿಂದಿ ಬರ ಹೇಳ್ತಾರ ನೀರಿ ಅನ್ನ ಮಗಳ ಪೈ ಹೆಣ್ಣು ದೇಖಲೇಕ ಗೆನ್ನೂರ್ ಮೇ ಗಯಾ ತಾ ಕ್ಯಾ ಕರ್ತೆ ಕಲ್ಲಪ್ಪ ಹಾಡೆ ಖಾವ್ ಗಂಡ ಪಡ ಹಾವ್ ಬೇಕು ಶಿಷ್ಯ ಆಯ ಶಿಷ್ಯ में गट्टी पकड़ गुंडगल लेक काया लेक नागप्प ऊपर को मारिया था नागप्प वध्यने लग्या नागप्प वध्यने नागे तप्पिसिಕೊಂಡು बीच में गया ನಾನು ಸಿಟ್ಟು ಬಂದು ನಾಗಪ್ಪ ಬಾಲ್ ಪಕಡ್ಯ ನಾಗಪ್ಪ ವಾಚಾನೆ ಲಗ್ಯ ಹಿಂಗ ಮಾತಾಡಕತ್ತಿದ್ರಿ ಅದು ಕ್ವೇಶನ್ ಸಿದ್ಧಾರ್ಥ ಅಲ್ಲೇ ಹೋಗ್ಬಿಟ್ರಿ ಹಿಂಗ ಆತವ್ರಿ ನನ್ನ ಮಾತ್ರಿ ಇನ್ ಹೋಗ್ಬಿಡ್ತೀನ್ರಿ ನಾ ಎಷ್ಟೊತ್ತನ ನಗಸಿನ್ರಿ ಹೊಟ್ಟೆ ಆತಾರ ಹೇಳ್ರಿ ಹೆಚ್ಚು ಕಡಿಮೆ ಆಗಿರ್ತಾರ ನಗನಗತ್ತವ್ರಿ ಜೀವನದಾಗ್ರಿ ಇನ್ ಹೋಗ್ಬರ್ತೀವ್ರಿ ಛದ್ಮವೇಷ ಹೈಸ್ಕೂಲ್ 8ರಿಂದ 12 ಛದ್ಮವೇಷ ಆರ್ಎಂಎಸ್ ಶಾಲೆಯ ಭದ್ರಶ್ರೀ ತಳವಾರ್ ನಿರ್ಮಲಾಲಯ ಶಾಲೆಯ ಸ್ವಾತಿ ಕಡ್ಕಲ್ ಭೀಮರಾವ್ ಶಾಲೆಯ ಸದಾನಂದ ಗೌಡ್ ಬಿರಾದರ್ ಕಿತ್ತೂರು ಶಾಲೆಯ ಗಾಯತ್ರಿ ಬೆಳಗೆ ಎಂಪಿಎಸ್ ಶಾಲೆಯ ಸೋನಿ ಸೋನ್ಪುರ್ ಬಸವೇಶ್ವರ ಶಾಲೆಯ ಮಲ್ಲಿನಾಥ್ ಮಡಿವಾಳ್ ಎಲ್ಲರೂ ಈ ವೇದಿಕೆಯ ಮುಂಭಾಗದಲ್ಲಿ ಬರಬೇಕು 8ರಿಂದ 12ನೇ ತರಗತಿಯ ಛದ್ಮವೇಷ 8ರಿಂದ 12 Hello, Padmasri Tawar, RMSA, Almain.
ಭಾಗ್ಯಶ್ರೀ ತಲ್ವಾರ್ RMSC ಆದ್ಮೇಲೆ ಬೇಗನೆ ಬರಬೇಕು, ಸಮಯದ ಅಭಾವ ಇದೆ. ಮೂರು ನಿಮಿಷದಾಗ ಮುಗಿಸ್ಬಿಟ್ರು. ಸ್ಟ್ಯಾಂಡ್ ಕೊಡ್ರಿ, ಸ್ಟ್ಯಾಂಡ್ ಮೊಬೈಲ್ ಸ್ಟ್ಯಾಂಡ್, ಮೈಕ್ ಸ್ಟ್ಯಾಂಡ್ ಕೊಡ್ರಿ. ಸ್ವಲ್ಪ ಒಂದು ವ್ಯವಸ್ಥೆ ಹಲೋ, ಪಬ್ಲಿಕ್ ಓದಿಸಿದವ್ರು ಯಾರೂ ಮಾತಾಡೋಂಗಿಲ್ಲ, ಓನ್ಲಿ ಫಾರ್ ಆ್ಯಕ್ಷನ್. ಮಾತಾಡಿದ್ರ ಅಂಕಗಳ ಕಡಿಮೆ ಬರ್ತಾವೆ. ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು, ಮಾತನಾಡೋದಿಲ್ಲ. ನೆಕ್ಸ್ಟ್ ಸಾತ್ವಿ ಕಡ್ಕಲ್ ನಿರ್ಮಲಾಲಯ. नेक्स्ट सदानंद गौड़ बिरावार, डॉक्टर भीमराव स्कूल आलमेल. गायत्री बड़वे टीवी पेड़े कित्तूर रानी चन्नम्मा स्कूल टीवी पेड़े. सोनी सोमपुर MPS आलमेल. मंदिरा तैयारी भजन सोनी सोमपुर
सोनी सोमपुर एमपीएस आलमेल ಮುಂದಿನ ತಯಾರಿ ಗಜಲ್ ಆರಂಭಿಕ ಶಾಲೆಯ ಅಂತೂಯ ನಾಟಕರ್ ಕಿತ್ತೂರಾಣಿ ಶಾಲೆಯ ಭಾಗ್ಯಶ್ರೀ ಕತ್ರಾಬಾದಿ ಇವರು ರೆಡಿ ಇರಬೇಕು. नेक्स्ट मल्लिनाथ मडिवाल बसवेश्वर शाले आलमेल ಎಲ್ಲರಿಗೂ ಶುಭವಾಗತೈತಿ. ದೈತಿ ದೈತಿ ಮನವಾಗತೈತಿ. ಜೋಪಾನ ಕಂಠಕ ಮುಗಿತೈತಿ. ತಲೆಯಿಂದ ಮಾತಾಡಿ ಮುಗಿದ ಕಲ್ಲಿನ ಕೋಳೆ ಕೂಗುತ್ತೈತಿ. ಹುಟ್ಟಿದ ಮಗು ಹಬ್ಬಲಿ ಹುಡುತೈತಿ. ಒಳ್ಳೆಯವರಿಗೆ ಕೆಟ್ಟ ಕಾಲ, ಕೆಟ್ಟವರಿಗೆ ಒಳ್ಳೆಯ ಕಾಲ ಬರ್ತೈತಿ. ಕೊನೆಗೆ ಜೋಟಿ ಜೋಳ ಆರಿ ಗಟ್ಟಿ ಜೋಳ ಹೋಯ್ತೋಗ್ರಿ. ದಾನ ಧರ್ಮ ಎಂದವರಿಗೆ ಶಿವ ಕೈ ಬಿಡುವುದಿಲ್ಲ. ನನಗೆ ದಾನ ಕೊಟ್ಟವರಿಗೆ ಎಂದೂ ಬರುವುದಿಲ್ಲ. ಏನಾದರೂ ಕೊಡು, ಸ್ವಲ್ಪ ಒಳ್ಳೆಯದಾಗ್ತೈತಿ. ಗೌಡ, ನಿಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಐತಿ. ಐತಿ ಅಂದ್ರೆ ಐತಿ ಅಂತಾವು, ಇಲ್ಲ ಅಂದ್ರೆ ಇಲ್ಲ ಅಂತಾವು. ನೀನ್ ನೋಡಿದಾಗ ಜ್ಞಾನ ಸೂರ ಕಳನಾದಿ. ನಿನ್ನ ತಿಂದು ಮುಗಿಸ್ತಾರ. ನಿಮ್ ಮತ್ತೊಬ್ಬರಿಗೆ ಹಾಳಾಗ್ತಿ. ನಿನಗೆ ಯಾರು ಹಾಳಾಗಲ್ಲ. ನಿಮ್ ಮತ್ತೊಬ್ಬರ ಕಷ್ಟಕ್ಕೆ ಕಣ್ಣೀರ ಹಾಕ್ತಿ. ನಿನ್ನ ಕಷ್ಟಕ್ಕೆ ಯಾರೂ ಅಳುವುದಿಲ್ಲ. ಮೊನ್ನೆ ಅನ್ನೋದು ದೊಡ್ಡ ಗಂಡಂತರಿಂದ ಪಾರಾಗಿ ಗೌಡ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ನಿನ್ನ ಕಷ್ಟ ಕಲಿಸುತ್ತೇನೆ, ಕಣ್ಣೀರು ಒರೆಸುತ್ತೇನೆ, 100 ಮುತ್ತಿನಂತ ಮಾತು ಹೇಳುತ್ತೇನೆ. ಕೇಳಗೌಡ, ಬೇಸರ ಮಾಡ್ಕೋಬೇಡ. ಬೇಸರ ಕರಿದು ನೋಡಬೇಡ. ಸೋಮವಾರ ಬೀಳುದು ನೋಡಬೇಡ. ಬುಧವಾರ ಪ್ಲಾಸ್ಟಿಕ್ ಚರಿ ಸಂಡಸ್ ಹೋಗಬೇಡ. ನನ್ನ ಫೀಸ್ ಬಗ್ಗೆ ಯೋಚನೆ ಮಾಡುತ್ತಾರೆ ಗೌಡ. ಜಾಸ್ತಿ ಏನಿಲ್ಲ. 1 ಕುರಿ, 2 ಮರಿ, 3 ಕೋಳಿ, 4 ತತ್ತಿ. ಕರಿ ಬೇಸರ ಮೊಟ್ಟ ಮೊಟ್ಟ ಮಧ್ಯಾಹ್ನ ದಾನ ಮಾಡಿ ನೋಡು. ನೀವು ಒಳ್ಳೆಯದಲ್ಲಿ ಎಂದು ನನ್ನ ತಂದೆ ಖರ್ಚು ಕೊಡ್ತೇನೆ ಗೌಡ. ನನ್ನ ಮರೆಯಬೇಡ. ಹೋಗಿ ಬರ್ತೇನೆ ಗೌಡ. हेलो गजल गजल ಗಜಲ್ ಆರಂಭಿಕ ಶಾಲೆ ಮತ್ತು ಕಿತ್ತೂರು ಶಾಲೆ ಎಲ್ಲ ವಿದ್ಯಾರ್ಥಿಗಳು ಈ ವೇದಿಕೆ ಮೇಲೆ ಬರಬೇಕು. भाग्यश्री कत्राबादी कित्तूर राणी चन्नम्मा स्कूल ईबुतेरे भाग्यश्री कत्राबादी
ಮುಂದಿನ ಸ್ಪರ್ಧೆ ಚರ್ಚಾ ಸ್ಪರ್ಧೆ 8ರಿಂದ 12ನೇ ತರಗತಿ ಚರ್ಚಾ ಸ್ಪರ್ಧೆ ನಿರ್ಮಲಾಲಯ ಶಾಲೆಯ ಗಣೇಶ್ ನಾಶಿ, ಭೀಮರಾವ್ ಶಾಲೆಯ ಸದಾನಂದ ಗೌಡ್ ಬಿರಾದರ್, ಕಿತ್ತೂರು ಶಾಲೆಯ ಅರ್ಪಿತಾ ನಾತಿಕಾರ್, ಬಸವೇಶ್ವರ ಶಾಲೆಯ ಮಹೇಂದ್ರ ಜಾಡರ್ ಇವರು 4 ಜನ ವಿದ್ಯಾರ್ಥಿಗಳು ಶಾಲೆಯ ಇಲ್ಲಿ ವೇದಿಕೆ ಮುಂಭಾಗದಲ್ಲಿರಬೇಕು. ಚರ್ಚಾ ಸ್ಪರ್ಧೆ 8ರಿಂದ 12ನೇ ತರಗತಿ. अनसुया नाटिका आरएमएसए हाई स्कूल आलमेर.
ಚರ್ಚಾ ಸ್ಪರ್ಧೆ ನಿರ್ಮಲಾಳ ಹೈಸ್ಕೂಲ್ ಗಣೇಶ್ ಕಾಶಿ. ಚರ್ಚಾ ಸ್ಪರ್ಧೆ ತಯಾರಿ ಭೀಮರಾವ್ ಶಾಲೆಯ ಸದಾನಂದಗೌಡ ಬಿರಾದಾರ್ ಹಾಗೂ KPRS HS ವಿಭೂತಳ್ಳಿ ಅರ್ಪಿತಾ ನಾಟಿಕಾರ್, ಬಸವೇಶ್ವರ ಶಾಲೆಯ ಮಹೇಂದ್ರ ಜಾರರ್ ಇವರು ಚರ್ಚಾ ಸ್ಪರ್ಧೆಗೆ ತಯಾರಾಗಿರಬೇಕು. ಚರ್ಚಾ ಸ್ಪರ್ಧೆ ವಿಷಯ ಮೊಬೈಲ್ ಶಿಕ್ಷಣಕ್ಕೆ ವರವೋ ಶಾಪರು. ಇದು ಶಿಕ್ಷಣಕ್ಕೆ ಹೇಗೆ ಲಾಭ ಅಂತಾನೂ ಹೇಳ್ಬೇಕು, ನಷ್ಟ ಅಂತಾನೂ ಹೇಳ್ಬೇಕು. ಮೊಬೈಲ್ ಬಗ್ಗೆ ಇದು ಎಜುಕೇಶನ್ಗೆ ಹೇಗೆ ಲಾಭ ಮತ್ತು ಹೇಗೆ ನಷ್ಟ ಇವೆರಡನ್ನೂ ಹೇಳ್ಬೇಕು. ಗೋ ಸ್ಪೀಕ್. ಪೆಡಿ ಮಕ್ಕಳು ಮೊಬೈಲ್ ಬಳಕೆಯಿಂದ ನಮಗೆ ಲಾಭಗಳು ಕೂಡ ಇವೆ ಹಾಗೂ ನಷ್ಟಗಳಿವೆ. ಲಾಭಗಳಿವೆ ಅಂದ್ರೆ ಹೆಂಗೆ ಹೇಳ್ರಿ, ಈಗ 2 ವರ್ಷದಿಂದ ಕೊರೋನಾ ಇತ್ತು. ಕೊರೋನಾದಲ್ಲಿ ಅಕಸ್ಮಾತ್ ಮೊಬೈಲ್ ಇದ್ದಿಲ್ಲ ಅಂದ್ರೆ ನಮ್ಮೆಲ್ಲರ ಶಿಕ್ಷಣ ನಿಂತು ಬಿಡ್ತಿತ್ತು. ಹಾಗೂ ಸಣ್ಣ ಮಕ್ಕಳಿಗೆ ಕೆಲಸ ಹಚ್ಚುವುದು ಹಾಗೂ ಇವೆಲ್ಲ ಹೆಚ್ಚಾಗುತ್ತಿದ್ದವು. ಮೊಬೈಲ್ ಇದ್ದ ಕಾರಣಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿದ್ರು. ಅದಕ್ಕಾಗಿ ಮೊಬೈಲ್ ಒಂದು ಲಾಭಕರವಾಗಿದೆ ಎಂದು ಹೀಗೆ ಕೂಡ ಹೇಳಬಹುದು. ಹಾಗೂ ಮೊಬೈಲ್ನಿಂದ ನಾವು ಕುಂತಲೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದುಡ್ಡನ್ನು ಕಳಿಸಬಹುದು ಹಾಗೂ ಮತ್ತೊಬ್ಬರಿಂದ ಮಾತಾಡಬಹುದು, ವಿಡಿಯೋ ಕಾಲ್ ಮಾಡಬಹುದು. ಹಾಗೂ ಈಗ ತುಂಬಾ ಚೆನ್ನಾಗಿ ತಂತ್ರಜ್ಞಾನ ಮುಂದುವರೆದಿದೆ. ಹೀಗೆ ಮೊಬೈಲ್ ಒಂದು ಲಾಭಕರ ವಸ್ತು ಎಂದು ಹೇಳಬಹುದು. ಮೊಬೈಲ್ ಲಾಭಕರ ವಸ್ತು ಆದುದರಿಂದ ಅದರಿಂದ ದುರ್ಬಲ ಕೂಡ ತುಂಬಾ ಅಷ್ಟಿವೆ. ಹೇಗೆಂದರೆ ಮೊಬೈಲ್ ಹೆಚ್ಚಾಗಿ ಬಳಸುವುದರಿಂದಾಗಿ ತುಂಬಾ ಮಕ್ಕಳ ಮೇಲೆ ಪರಿಣಾಮಕಾರಿ ಬೀಳ್ತಾ ಇದೆ. ಮಕ್ಕಳು ತಮ್ಮ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಹಾಗೂ ಅವರು ಅಭ್ಯಾಸವನ್ನು ಬಿಟ್ಟು ಬೇರೆ ಕಡೆ ಅವರ ಗಮನವನ್ನು ಕೊಡುತ್ತಿದ್ದಾರೆ. ಮೊಬೈಲ್ನಲ್ಲಿ ತಮ್ಮದೇ ಆದಂತ ಇನ್ಸ್ಟಾಗ್ರಾಮ್ಗಳು, ಫೇಸ್ಬುಕ್ ಹಾಗೂ ಅವರ ಕಡೆ ಸೆಳೆತಗೊಳ್ಳುತ್ತಿವೆ. ಹೀಗೆ ಮೊಬೈಲ್ ಲಾಭಕರ ಆಗುವುದರಿಂದ ಅದರಿಂದ ದುಷ್ಪರಿಣಾಮಗಳು ತುಂಬಾ ಇವೆ. ಥ್ಯಾಂಕ್ ಯು. ಎರಡನೇದಾಗಿ ಭೀಮರಾವ್ ಪ್ರೌಢಶಾಲೆಯ ಸದಾನಂದಗೌಡ ಬಿರಾದಾರ್ ಇವರ ಬಂದು ತಮ್ಮ ಚರ್ಚೆಯನ್ನು ಮಂಡನೆ ಮಾಡಬೇಕು. ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ನಾನು ಡಾಕ್ಟರ್ ಭೀಮರಾವ್ ಶಾಲೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇನೆ. ಈಗ ವಿಷಯವೆಂದರೆ ಮೊಬೈಲ್ನ ಅನುಕೂಲಗಳು ಮತ್ತು ದುಷ್ಪರಿಣಾಮಗಳು. ಮೊಬೈಲ್ನ ಅನುಕೂಲಗಳೆಂದರೆ ಈಗ ಇನ್ನು 2-3 ವರ್ಷಗಳ ಹಿಂದೆ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ನ ಸಮಯದಲ್ಲಿ ದೂರದ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗುತ್ತಿದ್ದರು, ಅಂದರೆ ಆನ್ಲೈನ್ ಕ್ಲಾಸಿನಲ್ಲಿ ಹಾಜರಾಗುತ್ತಿದ್ದರು. ಅದೇ ರೀತಿಯಾಗಿ ಅನೇಕ ಒಂದು ಲಾಭಕರವಾದ ಈ ಮೊಬೈಲು ತುಂಬ ಒಳ್ಳೆಯದಾಗಿದೆ. ಅದೇ ಹಾಗೆ ಇದೊಂದು ದುಷ್ಪರಿಣಾಮಕರವಾಗಿದೆ. ರಾತ್ರಿ ಹೊತ್ತಿನಲ್ಲಿ ಇದನ್ನು ನೋಡಿದಾಗ ಕಣ್ಣುಗಳು ಒಂಥರ ದುಷ್ಪರಿಣಾಮಗಳನ್ನು ಬೀರುತ್ತವೆ. ಹಾಗೂ ಮಕ್ಕಳು ಸಣ್ಣ ವಯಸ್ಸಿನಲ್ಲಿಯೇ ಒಂದು ಸ್ಪೆಕ್ಟ್ಗಳನ್ನು ಧರಿಸಬೇಕಾಗುತ್ತದೆ. ಈ ರೀತಿಯಾದ ಒಂದು ದುಷ್ಪರಿಣಾಮಗಳನ್ನು ಬೀರುತ್ತವೆ. ಮೊಬೈಲ್ ಒಂದು ಲಾಭಕರವಾಗಿದ್ದು ಹೇಗೆಂದರೆ ಈಗ ದೂರಿನಿಂದ ಎಲ್ಲಾದರೂ ಹಣವನ್ನು ವಿನಿಮಯ ಮಾಡಿಕೊಳ್ಳುವುದೆಂದರೆ ತಕ್ಷಣವೇ ಒಂದು ಮೆಸೇಜ್ನ ಮೂಲಕ ಹಣವನ್ನು ಎಲ್ಲರೂ ವಿನಿಮಯ ಮಾಡಿಕೊಳ್ಳಬಹುದು. ಮತ್ತು ಹೇಗೆ ಯಾರ ಮುಖವನ್ನು ನೋಡಬೇಕು, ಮುಖವನ್ನು ನೋಡಿ ಮಾತನಾಡುವ ಕೂಡ ವಿಷಯವನ್ನು ಇದರಲ್ಲಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಬಹುದು. ಹಾಗೆ ಇದರಲ್ಲಿ ಗಮನ ಸೆಳೆಯುವಂತ ಒಂದು ಆಟಗಳನ್ನು ಇದರಲ್ಲಿ ಇರುತ್ತವೆ. ಆ ಆಟಗಳನ್ನು ನಾವು ನೋಡದೆ ಆಡದೆ ಅವುಗಳನ್ನು ಸದುಪಯೋಗಗೊಳಿಸಬೇಕು. ದುರುಪಯೋಗ
ಪರಿಸರ ಹೊರಗಡೆ ಪಬ್ಜಿ ಅಥವಾ ಫ್ರೀ ಫೈರ್ ಅಂತ ಒಂದು ಗಮನ ಸೆಳೆಯುವಂತ ಆಟಗಳನ್ನು ಆಡಿದರೆ ಕಣ್ಣುಗಳು ಹೋಗು ಮತ್ತು ಬ್ರೈನ್ಗೆ ಸ್ವಲ್ಪ ಎಫೆಕ್ಟ್ ಆಗುವುದು. ಈ ಮೊಬೈಲ್ ಅನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಧನ್ಯವಾದಗಳು. ಇದೀಗ ಚರ್ಚೆ ವಿಷಯಗಳ ಧನ್ಯವಾದಗಳು. ಈಗ KRCRS ಹೈಸ್ಕೂಲ್ ವಿವಿಧಗಳಿಂದ ಅರ್ಪಿತಾ ನಾಟೇಕರ್ ಇವರಿಂದ ಚರ್ಚೆ ವಿಷಯ ಮಂಡಿಸಬೇಕು. Myself Arpita Natikar. My school name is KRCRS. ಮೊಬೈಲ್ನಿಂದ ಆಗುವ ಅನುಕೂಲಗಳು. 2 ವರ್ಷಗಳ ಹಿಂದೆ ಕೊರೋನಾ ಬಂದಿತ್ತು. ಕೊರೋನಾಯಿಂದ ನಾವೆಲ್ಲ ಮನೆಯಾಗ ಕೂತ್ವಿ, ಮತ್ತೆ ಸ್ಟಡೀಸ್ ಎಲ್ಲ ನಮ್ದು ಅಷ್ಟೇ ಉಳಿತು. ಆದರೆ ಸ್ಕೂಲಿಂದ ಒಂದಿಷ್ಟು ಆ್ಯಪ್ಗಳ ಮುಖಾಂತರ ನಮಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಅವಕಾಶ ಕೊಟ್ಟರು. ಮೊಬೈಲಿಂದ ಯೂಸ್ ಏನಂದ್ರೆ ಒಂದಿಷ್ಟು ಗೇಮ್ಸ್ ಇದಾವೆ, ಅದರಿಂದ ಕಾನ್ಸಂಟ್ರೇಷನ್ ನಾವು ಜಾಸ್ತಿ ಮಾಡ್ಕೊಬಹುದು. ಮತ್ತಿದ್ರೆ ಏನಾದರೂ ನಮಗೆ ಸಬ್ಜೆಕ್ಟಲ್ಲಿ ಡೌಟ್ಸ್ ಇದ್ರೆ ನಾವು ಗೂಗಲ್ ಮುಖಾಂತರ ಡೌಟ್ ಕ್ಲಿಯರ್ ಮಾಡ್ಕೊಬಹುದು. ಎಲ್ಲ ತರಹದ ಇನ್ಫಾರ್ಮೇಶನ್ ನಮಗೆ ಕಲೆಕ್ಟ್ ಮಾಡಕ್ ಸಿಗುತ್ತೆ. ಮತ್ತೆ ಅನಾನುಕೂಲಗಳು ಅಂದ್ರೆ ಒಂದಿಷ್ಟು ಗೇಮ್ ಲೈಕ್ ಅಂದ್ರೆ ಫ್ರೀ ಫೈರ್, ಪಬ್ಜಿ ಇವೆಲ್ಲ ಜಾಸ್ತಿ ಆಡೋದ್ರಿಂದ ಎಷ್ಟೋ ಮಕ್ಕಳು ತಮ್ಮ ಪೇರೆಂಟ್ಸ್ಗೆ ವಿರುದ್ಧ ಇದು ಮಾಡ್ಕೊಂಡಿದ್ದಾರೆ, ಜಗಳ ಮಾಡಿದ್ದಾರೆ. ಹಾಗೆಯೇ ಜಾಸ್ತಿ ಫೋನ್ ಯೂಸ್ ಮಾಡೋದರಿಂದ ದೃಷ್ಟಿಕೋನ ಸಣ್ಣ ವಯಸ್ಸಿನಲ್ಲೇ ನಾವು ಕಳ್ಕೊಂಡಾಗ್ತಿದ್ದೀವಿ. ನಂಬರ್ ಜಾಸ್ತಿ ಆಗೋದು ಮತ್ತು ಸ್ಟಡಿ ಕಡೆ ನಾವು ಕಾನ್ಸಂಟ್ರೇಷನ್ ಕಡಿಮೆ ಮಾಡತ್ತಿದ್ದೇವೆ. ಮಿತಕರವಾಗಿ ನಾವು ಫೋನನ್ನು ಬಳಸಬೇಕು. ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ನಮಗೆ ಆಗೋದು ಲಾಭಕ್ಕಿಂತ ಹಾನಿನೇ. ಹಾನಿ ಏನಂದ್ರೆ ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ನಾನು ಆಗಲೇ ಹೇಳಿದೆ. ಕ್ಲಾಸಿಗೆ ನೀಟಾಗಿ ಅಟೆಂಡ್ ಆಗಲ್ಲ, ಸ್ಕೂಲ್ಗೆ ಫೋನ್ ಒಯ್ದು ಅಲ್ಲಿ ಕ್ಲಾಸ್ ಏನಿದೆ ಅದು ಏನಾದರೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳೋದು, ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡೋದು, ಫೇಸ್ಬುಕ್, ರೀಲ್ಸ್ ಈ ಥರ ಮಾಡೋಕ್ಕಿಂತ ಚೆನ್ನಾಗಿ ಸ್ಟಡಿ ಮಾಡಿ ಫೋನ್ನಿಂದ ನಮಗೆ ಲಾಭ ತಗೊಂಡ್ರೆ ನಾವು ನಾಲೆಜ್ ಸಿಗುತ್ತೆ. ಆದರೆ ಥ್ಯಾಂಕ್ ಯು. ಇದೀಗ ವಿಷಯ ಮಂಡಿಸಿದ ವಿದ್ಯಾರ್ಥಿನಿಯ ಧನ್ಯವಾದಗಳು. ಈಗ ಬಸವೇಶ್ವರ ಶಾಲೆಯ ವಿದ್ಯಾರ್ಥಿ ಮಹೇಂದ್ರ ಜಾಡರ್ ಇವರಿಂದ ವಿಷಯ ಮಂಡನೆ. ನಾನು ಬಸವೇಶ್ವರ ಶಾಲೆಯಿಂದ ಬಂದಿದ್ದೇನೆ. ಮೊಬೈಲ್ ಸಾಧನಗಳನ್ನು ನೋಡುವುದಾದರೆ ಆನ್ಲೈನ್ ತರಗತಿಗಳನ್ನು ಆಲಿಸುವುದು, ವಿಡಿಯೋ ಗೇಮ್ಗಳನ್ನು ಆಡುವುದು, ಆನ್ಲೈನ್ ತರಗತಿಗಳನ್ನು ಆಲಿಸುವುದು ಇಷ್ಟೇ ಕಲಿಕೆಯ ಮಕ್ಕಳಾದ ನಮಗೆ ಇಷ್ಟೇ ಅನುಕೂಲಗಳಾದರೆ ಇದರ ಅನಾನುಕೂಲವೇ ಹೆಚ್ಚು. ಇದರ ಅನಾನುಕೂಲವೇ ಹೆಚ್ಚು. ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಈ ಸಮಸ್ಯೆಯನ್ನು ಮೈಗ್ರೇನ್ ಎನ್ನುತ್ತಾರೆ.
ಕೊನೆಯದಾಗಿ ಗ್ರಾಮೀಣಾಭಿವೃದ್ಧಿ ವಿದ್ಯಾರ್ಥಿ ಸಂಸ್ಥೆ ಶಾಲೆ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅಶ್ವಿನಿ ಹಿರೇಮಠಿಗಳು ಬಂದು ಚರ್ಚೆಯ ವಿಷಯವನ್ನು ಮಂಡನೆ ಮಾಡಬೇಕು. ನೆಕ್ಸ್ಟ್ ಕವ್ವಾಲಿ 8ರಿಂದ 12ನೇ ತರಗತಿ ಕವ್ವಾಲಿ ಆರಂಭಿಸಿದ ಶಾಲೆಯ ಅನ್ಸೂಯ ನಾಟಿಕರ್, ಬಸವೇಶ್ವರ ಶಾಲೆಯ ಪರಶುರಾಮ್ ಗುರ್ಕರ್ ಇವರು ತಯಾರಿಯಲ್ಲಿರ್ಬೇಕೀಗ. ಇದು ಕೊನೆಯದವ. ಇದಾದ ನಂತರ ಕವ್ವಾಲಿ. ಈಗ ಶಿಕ್ಷಣದ ರಂಗಕ್ಕೆ ಈ ಮೊಬೈಲ್ನ ಅನುಕೂಲತೆಗಳು ಹಾಗೂ ಅನಾನುಕೂಲತೆಗಳು ಅಂತ ಹೇಳ್ತೀನಿ. ಮೊದಲು ನಾನು ಅನುಕೂಲತೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಈ ಮೊಬೈಲ್ ನಾವು ಏನೇನ್ ತಿಳ್ಕೊಬಹುದು. ಒಂದಿನ ನಾವು ಸ್ಕೂಲ್ ಮಿಸ್ ಮಾಡಿದ್ರ, ಒಂದ್ ನಾವು ಫ್ರೀಡ್ ಮಿಸ್ ಮಾಡಿದ್ರ, ಆಮೇಲೆ ಟೀಚರ್ಗೆ ಹೋಗಿ ಹೇಳ್ಬೇಕು ಅಥವಾ ಮುಜುಗರ ಇತ್ತು, ಹೀಗೆಲ್ಲ ಇತ್ತಂದ್ರೆ ನಮ್ಗೆ ಸ್ವಲ್ಪ ಭಯ ಇತ್ತು ಟೀಚರ್ಗೆ. ಅಯ್ಯೋ ನಾನು ನಿನ್ನೆ ಸ್ಕೂಲ್ ಬಿಟ್ಟಿದೆ, ಅದಕ್ಕೆ ಏನ್ ಮಾಡ್ಲಿಲ್ಲ, ಈಗ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿರುವ ಸಾಮಾನ್ಯ ಭಾವನೆ ಬರ್ತದ. ಆದ್ರ ಮೊಬೈಲ್ ಇದ್ರ ಪ್ರತಿಯೊಂದು ಲೆಕ್ಕ, ಪ್ರತಿಯೊಂದು ಪುಟ, ಪ್ರತಿಯೊಂದು ಎಲ್ಲಾನು ನಾವು ಮೊಬೈಲ್ ನ ನೋಡ್ಬಹುದು. ಪ್ರತಿಯೊಂದನ್ನು ನಾವು ನೋಡ್ಬೇಕಂದ್ರ ಮೊಬೈಲ್ ಎಂದು ಯೂಸ್ ಆಗ್ತದ. ಹಾಗೆ ಮೊಬೈಲ್ ನಲ್ಲಿ ಇದೇ ಬರಲ್ಲ ಅನ್ನಂಗಿಲ್ಲ. ಪ್ರತಿಯೊಂದು ಸರ್ಚ್ ಮಾಡಿ ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಏನದ, ಪ್ರತಿಯೊಂದರಲ್ಲಿ ಏನೇನ್ ಕಥೆ ಅದ, ಹಿಂದೆ ಮಹಾಭಾರತ, ರಾಮಾಯಣ ಎಲ್ಲ ಇಡೀ ಪುಸ್ತಕವನ್ನೇ ನಾವು ಮೊಬೈಲ್ ನಲ್ಲಿ ನೋಡ್ತೀವಿ. ಇಡೀ ಜಗತ್ತಿನ ಸಂಪುಟ ಈ ಮೊಬೈಲ್ ಆಗದ. ಈ ಮೊಬೈಲ್ ನಮ್ಗೆ ಎಷ್ಟು ಯೂಸ್ ಅದಲ್ಲ ಅಷ್ಟೇ ಅನಾನುಕೂಲನೂ ಐತಿ. ಈಗ ಮೊನ್ನೆ ಕೊರೋನಾ ಬಂದಿತ್ತು, ನಿಮ್ಗೆಲ್ಲ ಗೊತ್ತದ. ಅವಾಗ ನಾವೆಲ್ಲರೂ ಮನೆ ಬಿಟ್ಟಿದ್ವಿ. ಆದ್ರ ಈಗೆಲ್ಲ ಶಿಕ್ಷಣ ರಂಗದಲ್ಲಿ ಪ್ರತಿಯೊಬ್ಬ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಈ ಮೊಬೈಲ್ ಶಿಕ್ಷಣದಿಂದ ವಂಚಿತರಾಗ್ತಿದ್ರು ಮಕ್ಕಳು. ಈಗ ಏನಾಯ್ತಂದ್ರೆ ಆನ್ಲೈನ್ ಕ್ಲಾಸ್ ಅಂತ ಹೇಳಿ ಬಂತು. ಆನ್ಲೈನ್ ಕ್ಲಾಸ್ ನಲ್ಲಿ ನಾವು 8 ಕಲ್ತೀವಿ, 9 ಕಲ್ತೀವಿ, ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ಶಿಕ್ಷಣ ರಂಗವನ್ನು ಅಲ್ಲೆಲ್ಲೇ ಮುಗಿಸ್ಯಾರ. ಆವಾಗ ನಮ್ಮ ಮೊಬೈಲ್ ಎಷ್ಟು ಯೂಸ್ ಆಯ್ತು. ಈಗ ನಾನು ಮೊಬೈಲ್ ಇಂದ ಯೂಸ್ಲೆಸ್ ಹೇಳ್ತೀನಿ. ಈಗ ಯಾಕಂದ್ರೆ ನಾವು ಮೊಬೈಲ್ ಅಲ್ಲಿ ಜಾಸ್ತಿ ಬಳಕೆ ಮಾಡ್ತೀವಿ, ಅದ್ರಾಗಂತೂ ಅಡಕ್ಟ್ ಆಗ್ಬಿಡ್ತೀವಿ. ಒಂದೊತ್ತು ನಮಗ ಅಂದ್ರೆ ಊಟ ಕೊಡ್ಲಿಕ್ಕೆ ಬಿಡಲ್ಲಕ್ಕ ಮೊಬೈಲ್ ಮಾತ್ರ ಬಿಟ್ಟಿರಲ್ಲ. ನಾವೇ ಹೇಳ್ತೀವಿ ಈಗ ಮುಂಚೆನೆ ನಾವು ಎಷ್ಟು ಪುಸ್ತಕ ತೆಗೆದು ನೋಡೋಕ್ಕಿಂತ ಹೋಗಿ ನಾವು ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಇವೇ ತೆಗಿತೀವಿ. ಕರೆ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಬ್ರು ಒಂದೊಂದು ಆ್ಯಪ್ ಅನ್ನ ಯೂಸ್ ಮಾಡ್ತಾರೆ, ಇರ್ತಾರ, ಒಂದು ಮೊಬೈಲ್ ಅನ್ನು ಯೂಸ್ ಮಾಡ್ತಾರೆ. ಈಗ ಸಣ್ಣ ಮಕ್ಕಳುಗಳಿಗೂ ಮೊಬೈಲ್ ಇರ್ತದೆ. ಮೂರನೇ ಬಾರಿ ಇರ್ತದ, ಇನ್ಸ್ಟಾಗ್ರಾಮ್ ನ 120 ಪೋಸ್ಟ್ ಬಿಟ್ಟಿರ್ತದ. ಅದು ಇಷ್ಟೆಲ್ಲ ಮೊಬೈಲ್ ಕಡಕ್ಟ್ ಆಗಿರ್ತದ ಪಾರ. ಆದ್ರೆ ಒಂದ್ಸಲ ನೀವು ಯೋಚನೆ ಮಾಡಲ್ಲ ಈ ಮೊಬೈಲ್ ನಿಂದ ನನ್ಗೆ ಏನೇನ್ ಹಾನಿ ಆಗತ್ತದ. ಮೊಬೈಲ್ ನ ಶಿಕ್ಷಣ ರಂಗಕ್ಕೆ ಎಷ್ಟು ಅನುಕೂಲತೆಗಳದಾವಲ್ಲ ಅಷ್ಟೇ ಅನಾನುಕೂಲತೆಗಳನ್ನು ಅದಾವ. ಮೊಬೈಲ್ ನ ನಾವು ಹಿತಮಿತವಾಗಿ ಬಳಸ್ಕೋಬೇಕು. ಪ್ರತಿಯೊಂದು ವಿಷಯವನ್ನು ನಾವು ಒಳ್ಳೇದಕ್ಕೂ ನೋಡಿದ್ರೆ ಒಳ್ಳೆಯದು ಆಗ್ತದ, ಕೆಟ್ಟದನ್ನು ನೋಡಿದ್ರೆ ಕೆಟ್ಟದ್ದು ಆಗ್ತದ. ನಾವು ಹೇಗೆ ಯೂಸ್ ಮಾಡ್ಕೋತೀವಲ್ಲ ಅದನ್ನ ಇರ್ತದೆ. ನಾವು ಯಾವಾಗ್ಲೂ ಒಳ್ಳೆಯದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇಷ್ಟು ಹೇಳಿದ್ದಕ್ಕೆ ಧನ್ಯವಾದಗಳು. ಹಲೋ, ಮುಂದಿನ ರಸಪ್ರಶ್ನೆ ಸೂಚಿ ಕಾರ್ಯಕ್ರಮ. ಮುಂದಿನ ತಯಾರಿ ಕವಾಲಿ. ಆರಂಭಿಸಿ ವಂಶೀಯ ನಾಟಿಕರು ಹಾಗೂ ಸಂಘಟಕರು, ಬಸವೇಶ್ವರ ಶಾಲೆ, ಪರಶುರಾಮ್ ಗುರುಕರ್ ಹಾಗೂ ಸಂಘಟಕರು. ದಯವಿಟ್ಟು ಸಮಯದ ಅಭಾವವಿದೆ. ಕವಾಲಿ ಆರ್ಎಂಎಸ್ಸಿ ಆಲ್ಮೇಲ್, ಕವಾಲಿ ಆರ್ಎಂಎಸ್ಸಿ ಆಲ್ಮೇಲ್. ಬೇಗನೆ, ಸಮಯದ ಅಭಾವವಿದೆ, ಬೇಗನೆ ಬರಬೇಕು. ಎಲ್ಲ ಮಂದಿನ ಸಿಂದಗಿಯಲ್ಲಿ ಹೋಗೋರ ಬೇಗನೆ ಬರಬೇಕು. ಮುಂದಿನ ತಯಾರಿ ರಸಪ್ರಶ್ನೆ. ಸಮಯದ ಅಭಾವವಿದೆ. ರಸಪ್ರಶ್ನೆಯಲ್ಲಿ ಯಾರು ಭಾಗಿದಾರರಾಗಿದ್ದರೆ ಎಲ್ಲ ತಂಡಗಳು ತಯಾರಿಯಲ್ಲಿರಬೇಕು. ಹಲೋ ಅಮ್ಮ, ಸ್ಟಾರ್ಟ್ ಮಾಡಿ.
ಒಂದು ಸ್ವಲ್ಪ ಮೈಕ್ ವ್ಯವಸ್ಥೆ ಮಾಡ್ಕೊಡಪ್ಪ, ಮೈಕ್ ಅಣ್ಣ, ಮೈಕ್ ವ್ಯವಸ್ಥೆ ಮಾಡ್ಕೊಡು. ದಯವಿಟ್ಟು CRC ಮೇಡಮ್ ಅವರು ಸವಾಲಿಯನ್ನು ವೀಕ್ಷಣೆ ಮಾಡಬೇಕು. ದಯವಿಟ್ಟು CRC ಮೇಡಮ್ ಅವರು ಉತ್ತರಾಧಾರ ಮೇಡಮ್ ಅವರು ಕೂತ್ಕೊಂಡಲ್ಲೇ ವೀಕ್ಷಣೆಯನ್ನು ಮಾಡಬೇಕು. ದಯವಿಟ್ಟು ಪ್ಲೀಸ್.
ಥ್ಯಾಂಕ್ ಯು ವಿದ್ಯಾರ್ಥಿನಿಯರಿಗೆ ಥ್ಯಾಂಕ್ ಯು. ಬಸವೇಶ್ವರ ಹೈಸ್ಕೂಲ್, ಬಸವೇಶ್ವರ ಪ್ರಾಥಮಿಕ ಶಾಲೆ ಆದ್ಮೇಲೆ ಪರಶುರಾಮ್ ಗುರ್ಕಾರ್ ಮತ್ತು ಸಂಗಡಿಗರು ಬೇಗನೆ ಬರಬೇಕು, ವೇದಿಕೆಗೆ ಬೇಗನೆ ಬರಬೇಕು. ಏನು ಮಾಡ್ತದ ನೀವು ಡ್ಯಾನ್ಸ? ಒಂದು 2 ಸ್ವಲ್ಪ ನಾ ಮಾತಾಡಿಂದು ಸರ್ ಹಿಂಗೆ ಸುಗಲ ಕೊಟ್ಟಿಂದು ನಿಮ್ಮ ಕೂಡ ಮಾತಾಡಿ ಅವರು ಗದ್ದಲ ಹಾರತ್ತಾ ನಾ ಮಾತಾಡ್ತೀನಿ ಇರೋ ಅಲ್ಲಗತ್ತ. ಆಯ್ತು ಮಾತಾಡಿ, ನಾ ಫೋನ್ ಹಚ್ಚಿ ನಿಮ್ಗೆ ಇದು ಮಾಡ್ತೀನಿ. ಓಕೆ ಬಗ್ಗೆ ಏನು ಕನ್ನಡದಲ್ಲಿ ಅಂತಾರ ಭಾರತ ರಗತ ಖೂನ್ ನಾಮಲಕ ಹೈ ದೋನೋ ಕೋ मतलब है हिंदू मुस्लिम भाई भाई दोनों का मतलब है भाई भाई दोनों का मतलब है। ಕನ್ನಡದಲ್ಲಿ ಅಂತಾರ ಬದನೆಕಾಯಿ ಕನ್ನಡದಲ್ಲಿ ಅಂತಾರ ಹುಡುಗಿ ಲಡಕಿ अरे हिंदी में कहते हैं पानी नीरू नीरू पानी ಅದು 9 ನಡೆಯವ್ರು ಬಂದಾರಲ್ರಿ. Thank you.
ಹಾಂ ರೀ. ನಾವು ಹಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ರಸಪ್ರಶ್ನೆಯಲ್ಲಿ ಭಾಗವಹಿಸಿದವರು ವೇದಿಕೆಗೆ ಅತ್ಯಂತ ಬೇಗನೆ ಬರಬೇಕು. ಕೊನೆಯ ಸ್ಪರ್ಧೆ ಅತ್ಯಂತ ಬೇಗನೆ. ಬಂಡೂರ್ ಅಲ್ಲ ಸ್ಪರ್ಧೆಗಳು ವಿದ್ಯಾರ್ಥಿಯ ಮುಖಂಡರ ಹೆಸರನ್ನ ಹೇಳ್ರಿ, ಸ್ಕೂಲ್ ಹೆಸರನ್ನ ಹೇಳ್ರಿ. ಯಾಕೆ ಬಾಬಾ ಆಗ್ತದಲ್ಲ ಇದು ನಮ್ಮ ಸ್ಪರ್ಧಾ ಕಾರಂಜಿ ಮತ್ತು ಕಲಾಕ್ಷೇತ್ರದ ಕೊನೆಯ ಸ್ಪರ್ಧೆ, ರಸಪ್ರಶ್ನೆ ಸ್ಪರ್ಧೆ. ಇದೊಂದು ಕೊನೆಯ ಸ್ಪರ್ಧೆಯಾಗಿದ್ದು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಶಾಲೆಗಳು ಈ ಶಾಲೆಯ ವಿದ್ಯಾರ್ಥಿಗಳಾದಂತಹ ಸ್ವಾತಿ ಬಿರಾದರ್, ಭಾಗ್ಯಶ್ರೀ ಅಂಕಲಿಗಿ ಈ ವೇದಿಕೆ ಮೇಲೆ ಬರಬೇಕು. ಸ್ವಾತಿ ಬಿರಾದರ್, ಭಾಗ್ಯಶ್ರೀ ಅಂಕಲಿಗಿ